ಪ್ರಖ್ಯಾತಂ ಜಗನ್ನಾಥ ಗುರುಂ ಭಜೆ. ಅನೇಕ ಧರ್ಮಗಳನ್ನು ತಿಳಿಸ್ತಾ ಸ್ತ್ರೀಯರು ರಜಸ್ವಲಯರಾದಾಗ ಯಾವ ರೀತಿಯಾದ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತನ್ನೋದನ್ನು ಸುಶ್ರುತ ಸಂಹಿತ, ಆಮೇಲೆ ಚರಕ ಸಂಹಿತ, ಅಷ್ಟಾಂಗ ಹೃದಯ, ಯಾವುದೇ ನಮ್ಮ ಪ್ರಾಚೀನ ಆಯುರ್ವೇದ ಶಾಸ್ತ್ರದ ಗ್ರಂಥಗಳನ್ನು ತೆಗೆದಾಗ ಸತ್ಸಂತಾನಕ್ಕೆ ಪ್ರಧಾನವಾದ ಉಪಾಯ ಏನು ಅಂತ ಅಂದರೆ ಆ ನಿಯಮಗಳನ್ನು ಪಾಲನೆ ಮಾಡೋದು ಅಂತ ವೈದ್ಯಕೀಯ ಗ್ರಂಥಗಳಲ್ಲಿ ಹೇಳ್ತಾರೆ. ಇವತ್ತು ಸಹ ಅನೇಕ ಜನ ವಿಜ್ಞಾನಿಗಳು ನಮ್ಮ ಭಾರತೀಯರ ಅಥವಾ ಭಾರತೀಯ ವೈದ್ಯಕೀಯ ಶಾಸ್ತ್ರದಲ್ಲಿ ಬಂದಿರುವ ಈ ನಿಯಮಗಳ ಬಗ್ಗೆ ಯಾರು ಸಂಶೋಧನೆ ಮಾಡಿದ್ದಾರೆ, ಅಂಥ ಸಂಶೋಧನೆ ಮಾಡಿದ ಅನೇಕ ಜನ ವ್ಯಕ್ತಿಗಳು ಸಹ ಈ ನಿಯಮಗಳು ನಿಜವಾಗಿ ಭಾರತೀಯ ಸ್ಮೃತಿಗಳಲ್ಲಿ ಮತ್ತು ವೈದ್ಯಕೀಯ ಗ್ರಂಥಗಳಲ್ಲಿ ಹೇಳಿದ ನಿಯಮಗಳನ್ನು ಅನಿವಾರ್ಯವಾಗಿ ಪಾಲನೆ ಮಾಡೋದರಿಂದ ಶ್ರೇಯಸ್ಸಿದೆ ಅಂತ ಅನ್ನೋದನ್ನು ಅವರು ಅಂಗೀಕಾರ ಮಾಡಿಕೊಂಡಿದ್ದಾರೆ. ಶ್ರೇಯಸ್ಸು ಅಂತಂದರೆ ಮೋಕ್ಷ ಗೀಕ್ಷ ಅವರೆಲ್ಲ ಒಪ್ಪೋದಿಲ್ಲ, ಆದರೆ ದೈಹಿಕವಾದ ಆರೋಗ್ಯ ಆ ನಿಯಮಗಳನ್ನು ಪಾಲನೆ ಮಾಡೋದರಿಂದ ಅವಶ್ಯವಾಗಿ ಬರ್ತದೆ ಅಂತ ಅನ್ನೋದನ್ನು ಅವರು ಅನೇಕ ಪೇಪರ್ಸ್ಗಳಿವೆ, ಅನೇಕರು ಅದನ್ನು ಮಂಡನೆ ಮಾಡಿದ್ದಾರೆ. ನಮ್ಮ ಸುಶ್ರುತ ಸಂಹಿತಾ ಮುಂತಾಗಿರುವ ಗ್ರಂಥಗಳಲ್ಲಿ ಅನೇಕ ವಿಧವಾಗಿ ಅವುಗಳನ್ನು ತಿಳಿಸಿಕೊಡ್ತಾರೆ. ಏನೇನು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಆ ಯಾವ ನಿಯಮಗಳನ್ನು ಇವತ್ತು ಪಾಲನೆ ಮಾಡಲಿಕ್ಕೆ ನಾನು ಮೊದಲಿಗೇ ಉಪಕ್ರಮ ಮಾಡಿದ್ದೇನೆ. ಈ ಸ್ತ್ರೀಯರ ಧರ್ಮಗಳಲ್ಲಿ ಎಷ್ಟು ನಿಯಮಗಳನ್ನು ಪಾಲನೆ ಮಾಡಲಿಕ್ಕಾಗ್ತದೆ ಬಿಡ್ತದೆ ಅಂತ ಅನ್ನೋದು ಬೇರೆ, ಆದರೆ ನಮ್ಮ ಪ್ರಾಚೀನರು ಆ ನಿಯಮಗಳನ್ನು ಪಾಲನೆ ಮಾಡ್ತಿದ್ರಲ್ಲ, ಇವರೇನಿವರು ಯಾವ ಕಾಡಿನಿಂದ ಬಂದ ಜನ ಅಂತ ಅಂದುಕೊಳ್ಳದೇ ಇದ್ದರೆ ಸಾಕು. ನಾವು ಪಾಲನೆ ಮಾಡಬೇಕು ಅಂತ ಅಲ್ಲ, ಮಾಡಬಾರದು ಅಂತ ಹೇಳ್ತಾ ಇಲ್ಲ, ಪಾಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಆಗ್ತದೋ ಬಿಡ್ತದೋ ಅಂತ ಅನ್ನೋದು ಬೇರೆ. ವಾಸ್ತವಿಕವಾಗಿ ವಿಚಾರ ಮಾಡಿದರೆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಆಗ್ತದೆ. ಆದರೆ ನಮ್ಮದೇನೋ ಅದೊಂದೇನೋ ಸಣ್ಣತನ, ಅದು ಹಾಗೆ ಪಾಲನೆ ಮಾಡಿದರೆ ಜನ ನನ್ನನ್ನು ಕಾಡಿನ ಮನುಷ್ಯ, ಯಾವುದೋ ಹಳ್ಳಿ ಮನುಷ್ಯ ಅಂತ ತಿಳಿದುಕೊಳ್ತಾರೆ. 21ನೇ ಶತಮಾನದ ವ್ಯಕ್ತಿ ಇವನಲ್ಲ ಅಂತ ಅಂದುಕೊಳ್ತಾರೆ ಅಂತ ಏನೋ ಒಂದು ಒಳಗಡೆಗೆ ಮೂಲೆಯಲ್ಲಿ ಒಂದು ಗಾಬರಿ ಅನ್ನೋದಕ್ಕಾಗಿ ಹೆಚ್ಚು ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಹಿರಿಯರೇನು ಪಾಲನೆ ಮಾಡ್ತಾ ಇದ್ರಲ್ಲ, ಹಾಗಾದರೆ ಅವರ ಬಗ್ಗೆ ನಮಗೆ ತಪ್ಪು ಕಲ್ಪನೆ ಬರಬಾರ್ದಲ್ಲ. ಅವರು ಎಷ್ಟು ಕ್ಷುಲ್ಲಕವಾಗಿ ಕ್ಷುದ್ರವಾಗಿ ಅವರು ವಿಚಾರ ಮಾಡ್ತಾ ಇದ್ರು ಅಂತನ್ನೋ ಭಾವನೆ ನಮಗೆ ಬರಬಾರ್ದಲ್ಲ ಅನ್ನೋದಕ್ಕಾಗಿ ಅವರು ಮಾಡುವ ನಿಯಮದ ಪಾಲನೆ ಏನಿತ್ತಲ್ಲ, ಎಷ್ಟು ಚೆನ್ನಾಗಿ ಆ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ರು, ಅವು ಎಷ್ಟು ಸಾತ್ವಿಕವಾದ ನಿಯಮಗಳಾಗಿದ್ವು ಅಂತನ್ನೋದನ್ನು ನಮ್ಮ ಮನಸ್ಸಿನಲ್ಲಿ ತಿಳಿದುಕೊಂಡ್ರೆ ಸಾಕು. ಅವರ ಅವಹೇಳನೆ ಮಾಡದೇ ಇದ್ದರೆ ಸಾಕು ಅನ್ನೋದಕ್ಕಾಗೇ ಇವುಗಳನ್ನು ತಿಳಿದುಕೊಳ್ಳೋದು. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಮತ್ತು ಇದರಿಂದ ಆರೋಗ್ಯದ ಸುಸ್ಥಿತಿಯೂ ಇರ್ತದೆ ಅನ್ನೋದಕ್ಕಾಗಿ ಈ ತರಹದ ನಿಯಮಗಳನ್ನು ಅವರು ಪಾಲನೆ ಮಾಡ್ತಾ ಇದ್ದರು. ಹೊರತು ತಪ್ಪಲ್ಲ, ನಾವು ಹಾಗೆ ಪಾಲನೆ ಮಾಡಬೇಕು. ಮಾಡಲಿಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ, ಕೊನೆಗೆ ಇಷ್ಟು ತೀರ್ಮಾನಕ್ಕೆ ಬಂದರೆ ಸಾಕು. ಅವುಗಳನ್ನು ತಪ್ಪು ಅಂತ ಸರ್ವಥಾ ನಾವು ತಿಳಿಯಬಾರದು ಅನ್ನೋದಕ್ಕಾಗಿ ಅನೇಕರು ಅನೇಕ ನಿಯಮಗಳನ್ನು ಪಾಲನೆ ಮಾಡ್ತಾರೆ. ಪಾಲನೆ ಮಾಡುವ ನಿಯಮಗಳು, ನಾವೇನು ಪಾಲನೆ ಮಾಡುವ ನಿಯಮಗಳಿದೆಯಲ್ಲ, ಆ ನಿಯಮಗಳು ಶಾಸ್ತ್ರದಲ್ಲಿ ಬಂದಿದೆ ಅಂತ ನಮಗೆ ಗೊತ್ತಾದಾಗ ನಿಯಮಗಳನ್ನು ಪಾಲನೆ ಮಾಡಬೇಕಾದ್ರೆ ಮತ್ತಿಷ್ಟು ಶ್ರದ್ಧೆ ಆಸಕ್ತಿ ನಮಗೆ ಬರ್ತದೆ ಅನ್ನೋದಕ್ಕಾಗಿ ಆ ನಿಯಮಗಳನ್ನು ನಾವು ತಿಳಿದುಕೊಳ್ಳೋದು ಅಷ್ಟೇ. ಬರೀ ಒಬ್ಬ ಧರ್ಮಶಾಸ್ತ್ರದಲ್ಲಿ ಮಾತ್ರ ಬಂದದ್ದಲ್ಲ, ವೈದ್ಯಕೀಯ ಶಾಸ್ತ್ರಗಳಲ್ಲಿಯೂ ಬಂದಿದೆ ಅಂತ ಹೀಗೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬಂದದ್ದನ್ನು, ಬರೀ ವೈದ್ಯಕೀಯ ಇಷ್ಟೇ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿಯೂ ಬಂದಿದೆ. ಆ ತರಹ ಅಸ್ತವ್ಯಸ್ತವಾಗೋದರಿಂದ ಮನುಷ್ಯನ ಆರೋಗ್ಯದಲ್ಲಾಗಲಿ ಅಥವಾ ಅವನ ಮೇಲೆ ವಿಚಿತ್ರವಾದ ಪ್ರಭಾವವನ್ನು ನಾವು ಮಾಡ್ತವೆ ಅಂತ ಹೇಳ್ತಾರೆ ಅನ್ನೋದಕ್ಕಾಗಿ ಮೊಟ್ಟ ಮೊದಲಿಗೆ ಸುಶ್ರುತ ಸಂಹಿತ ಅಲ್ಲಿ ಹೇಳ್ತಾರೆ, ದರ್ಭ ಸಂಸ್ತರ ಶಾಯಿನಿ, 3 ದಿವಸ ಚಾಪೆಯ ಮೇಲೆ ಮಲಿಕೊಳ್ಳಬೇಕು ಅಂತ ಹೇಳ್ತಾರೆ. ಅರ್ಥಾತ್ ಅದರ ತಾತ್ಪರ್ಯ ಮಂಚ ಮುಂತಾದವುಗಳನ್ನು ಉಪಯೋಗಿಸಿಕೊಳ್ಳಬಾರದು ಅಂತ ತಾತ್ಪರ್ಯ ಅಷ್ಟೇ. ಇರಲಿ. ದರ್ಭ ಸಂಸ್ತರ ಶಾಯಿನಿ ಕರತಲ ಶರಾವ ಪರ್ಣಾನ್ಯತಮ ಭೋಜಿನಿ. ಊಟ ಮಾಡಬೇಕಾದ್ರೆ ಎಲ್ಲಿ ಮಾಡಬೇಕು ಅಂತ ಅಂದರೆ, ಅದಕ್ಕೆ ನಾನು ಹೇಳಿದ್ನಲ್ಲ, ಕಾಡಿನ ಮನುಷ್ಯರು ಅಂತ ಇವೆಲ್ಲ ನೋಡಿದರೆ ಬಹುಶಃ ಅನ್ಬೋದು, ಕೈಯಲ್ಲಿ ಹಾಕ್ಕೊಂಡು ಊಟ ಮಾಡಬೇಕಂತೆ.
ಪದಾರ್ಥಗಳನ್ನು ತಿನ್ನಬೇಕಾದ್ರೆ ಕರತಲ ಮೊಟ್ಟ ಮೊದಲನೇದ್ದು. ಬೇಡ ಅಂತಾದರೆ ಅದಕ್ಕೆ ಹೇಳ್ತಾರೆ ಪರಣ, ಯಾವುದೋ ಒಂದು ಎಲೆ ಅಥವಾ ಮಣ್ಣಿನ ಪಾತ್ರೆ. ಶರಾವ, ಶರಾವ ಅಂದರೆ ಮಣ್ಣಿನ ಪಾತ್ರೆ. ಮಣ್ಣಿನ ಪಾತ್ರೆಯಲ್ಲಿಯಾದರೂ ಉಣಬೇಕು, ಸರ್ವಥಾ ನಾವು ಅದಕ್ಕೆ ಸಿದ್ಧರಾಗೋದಿಲ್ಲ. ಕೈಯಲ್ಲಿ ಸುತರಾಂ ಸಾಧ್ಯವಿಲ್ಲ, ಹಾಗಾದರೆ ಎಲೆಯಲ್ಲಿ ಮಾಡಿಕೊಳ್ಬೇಕು. 3 ರೀತಿಯಾದ ಅನುಮತಿಗಳನ್ನು ಶಾಸ್ತ್ರ ನಮಗೆ ನೀಡಿದೆ ಅನ್ನೋದಕ್ಕಾಗಿ 3ರಲ್ಲಿ ಪರ್ಣ ಅನ್ಯತಮ, ಎಲೆಯಲ್ಲಿ ಊಟ ಮಾಡೋದು ಅವಶ್ಯವಾಗಿ ಅದನ್ನು ಮಾಡಿಕೊಳ್ಳಬಹುದು. ಆದರೆ ಇವತ್ತು ಅದು ಸಮಸ್ಯೆಯಾಗಿದೆ, ಮಾಡಿದ ಎಲೆಯಲ್ಲಿ ಹಾಕಬೇಕು ಅಂತ ಅನ್ನೋದಕ್ಕಾಗಿ ಆ ಸಮಸ್ಯೆಗಳಿಗೆ ಉತ್ತರವನ್ನು ನಾವೇ ಕಂಡುಕೊಳ್ಳಬೇಕೆ ಹೊರತು ಶಾಸ್ತ್ರ ಅದಕ್ಕೆ ಉತ್ತರವನ್ನು ಹೇಳೋದಿಲ್ಲ. ಅಂತೂ ಕರತಲ, ಶರಾವ, ಪರ್ಣ ಅನ್ಯತಮ ಭೋಜಿನೀಂ ಹವಿಷ್ಯಂ ತ್ರ್ಯಹಂ ಚ ಭರ್ತು ಸಂರಕ್ಷೇತ. 3 ದಿವಸ ಹವಿಷ್ಯ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಹವಿಷ್ಯ ಪದಾರ್ಥಗಳನ್ನು ಯಾವುದನ್ನು ಸ್ವೀಕಾರ ಮಾಡೋದರಿಂದ ದೇಹಕ್ಕೆ ಯಾವುದೇ ರೀತಿಯಾದ ತೊಂದರೆಯಾಗೋದಿಲ್ಲ. ಹೆಸರು ಬೇಳೆ ಮುಂತಾದ ಪದಾರ್ಥಗಳು ಹವಿಷ್ಯವಾದ ಪದಾರ್ಥಗಳು, ಅನ್ನ ಇತ್ಯಾದಿಗಳೆಲ್ಲ ಹವಿಷ್ಯವಾದ ಪದಾರ್ಥಗಳು. ಅಂತಹ ಹವಿಷ್ಯವಾದ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕು. ಅದಕ್ಕೆ ಹೊರತಾಗಿ ರಾಜಸ ತಾಮಸ ಪದಾರ್ಥಗಳನ್ನು ಆ ಸಂದರ್ಭದಲ್ಲಿ ಸರ್ವಥಾ ಸ್ವೀಕಾರ ಮಾಡಬಾರದು ಅಂತ ಸುಶ್ರುತ ಸಂಹಿತೆಯಲ್ಲಿ ಹೇಳ್ತಾರೆ. ನಿಯಮಗಳನ್ನು ಪಾಲನೆ ಮಾಡದೇ ಇದ್ದರೆ ಏನಾಗ್ತದೆ? ಬಹುಶಃ ನೀವೆಲ್ಲ ಓದ್ಕೊಂಡು ಬಂದಿದ್ದೀರಿ, ಓದಿರ್ಬೋದು ಎಲ್ಲವನ್ನ. ಆದರೂ ಒಂದು ಸಲ ಮನನ ಮಾಡಲಿಕ್ಕೆ ಸುಶ್ರುತ ಸಂಹಿತೆಯಲ್ಲಿ ಆ ಸುಶ್ರುತಾಚಾರ್ಯರು ಹೇಳ್ತಾರೆ, ದಿವಾ ಸ್ವಪತ್ಯಾಹ ಸ್ವಾಪಶೀಲ. ಹಗಲು ಮಲ್ಕೊಳ್ಬಾರ್ದು. ಹಾಗಾದರೆ ಉಳಿದ ಸಂದರ್ಭದಲ್ಲಿ ಮಲ್ಕೊಳ್ಬಹುದಾ ಅಂತ ಪ್ರಶ್ನೆ ಬರ್ತದೆ. ಇದು ಸಾಮಾನ್ಯವಾದ ನಿಯಮ. ಇದು ಹಗಲು ಮಲಗಿಕೊಳ್ಳಬಾರದು ಅಂತ ಅನ್ನೋದು ಸಾಮಾನ್ಯವಾದ ನಿಯಮ ಎಲ್ರಿಗೂ. ಆದರೆ ಅಷ್ಟೆಲ್ಲ ನಮಗೆ ಸಾಧ್ಯವಿಲ್ಲ. ಯಾಕೆಂದರೆ ರಾಜಸ ತಾಮಸ ಆಹಾರವನ್ನು ಸ್ವೀಕಾರ ಮಾಡಿರ್ತೇವೆ, ಹೀಗಾಗಿ ನಿದ್ರೆ ಬರಬಾರದು ಅಂತ ಅನ್ನೋದು ಕಷ್ಟ. ಆಹಾರ ಸಾತ್ವಿಕವಾಗಿದ್ದರೂ ಕೂಡ ನಿಯಮ ಇದೆಯಲ್ಲ, 32 ತುತ್ತು, ಅದಕ್ಕಿಂತ ಹೆಚ್ಚು ಆಹಾರ ಸ್ವೀಕಾರ ಮಾಡಿದರೆ ಅದು ರಾಜಸವೇ. ಅದು ಯದ್ಯಪಿ ವಿಹಿತವೇ, ದೇವರಿಗೆ ನೈವೇದ್ಯವಾಗಿದೆ, ವೈಶ್ವದೇವವಾಗಿದೆ, ಎಲ್ಲನೂ ಆಗಿದೆ. ಅಲ್ಲಿ ಖಾರ ಇಲ್ಲ, ಹುಳಿ ಇಲ್ಲ, ಯಾವುದೂ ಇಲ್ಲ, ಸಾತ್ವಿಕವಾದ ಆಹಾರವೇ ಇದೆ. ಆದರೆ ಪರಿಮಾಣ 32 ಅಂತ ಹೇಳಿದ್ದಾರೆ. ಅದಕ್ಕಿಂತಲೂ ಹೆಚ್ಚು ನಾವು ಸ್ವೀಕಾರ ಮಾಡಿಬಿಟ್ರೆ ಅದು ರಾಜಸದ ಕೆಳಗೇನೆ ಬಂದ್ಬಿಡ್ತದೆ ಅನ್ನೋದಕ್ಕಾಗಿ ನಿದ್ರೆ ಮನುಷ್ಯನಿಗೆ ಬಂದು ಹೋಗ್ಬಿಡ್ತದೆ. ಕೆಲವೆಲ್ಲ ಪದಾರ್ಥಗಳನ್ನು ಹೇಳಿದ್ದಾರೆ. ಈ ಆಲಸ್ಯ ಮನುಷ್ಯನಿಗೆ ಯಾಕೆ ಬರ್ತದೆ ಅಂತಂದರೆ ಇವುಗಳನ್ನು ತಿನ್ನೋದರಿಂದ ಬರ್ತದೆ ಅಂತ ಹೇಳಿದ್ದಾರೆ. ಎಲ್ಲಿಯೋ ನನಗೆ ನೆನಪಿಲ್ಲ, ಇತ್ತೀಚೆಗೆ ಒಂದು 2 ತಿಂಗಳ ಹಿಂದೆ ಯಾವುದೋ ಒಂದು ಸುಮ್ಮನೆ ವೈದ್ಯಕೀಯ ಶಾಸ್ತ್ರ ಕೈಯಲ್ಲಿ ಸಿಕ್ಕಿತ್ತು, ನೋಡ್ತಾ ಇರಬೇಕಾದ್ರೆ ತಂದ್ರ ಅಂತ ಶಬ್ದ ಕೊಟ್ಟು ಆಲಸ್ಯ ಇದು ಹೇಗೆ ಹುಟ್ಟಿಕೊಳ್ತದೆ ಅಂತ ಅಂದರೆ ಹುಳಿಯಾದ, ಸಿಹಿಯಾದ, ಖಾರ ಪದಾರ್ಥಗಳು ಇದನ್ನು ತಿನ್ನೋದರಿಂದ ತಂದ್ರ ಹೆಚ್ಚು ಹುಟ್ಟಿಕೊಳ್ತದೆ ಅಂತ ಅವನು ಬರೆದಿನಲ್ಲ. ಅಯ್ಯೋ ಅಲ್ಲ, ಹೌದಲ್ಲ ಅಂತ ಅನುಭವಕ್ಕೆ ಅನ್ನಿಸ್ತದೆ. ಹೌದು, ಇದು ಅದನ್ನೆಲ್ಲ ಬಿಟ್ಟು ನೋಡಿದಾಗ ಯಾವುದ್ಯಾವುದೂ ಇರೋದಿಲ್ಲ. ಹಗಲು ನಿದ್ರೆ ಬರೋದಿಲ್ಲ, ಏನೂ ತೊಂದರೆ ಆಗೋದಿಲ್ಲ. ಎಲ್ಲ ದೃಷ್ಟಾಂತ ನಾವು ಹೇಳಬೇಕಾದ್ರೆ ನಮ್ಮ ಸ್ವಾಮಿಗಳು, ಬೇರೆ ಯಾರೂ ನಮಗೆ ಸಿಗೋದಿಲ್ಲ. ಏನು ಮಾಡಬೇಕು? ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರಲ್ಲ, ಏ ಗುಣ ನಾಮ ಜಗತ್ ಪ್ರಸಿದ್ಧ ಎಂ ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ ಶ್ರೀಮಂತಮೇನಂ ಹನುಮಂತ ಮಾಹು. ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡಿದರೆ, ಮಿತಿಗೆ ಅನುಗುಣವಾಗಿ ಆಹಾರವನ್ನು ಸ್ವೀಕಾರ ಮಾಡಿದರೆ ಮತ್ತೆ ನಿದ್ರೆ ಬರೋದಿಲ್ಲ, ಏನೇನೂ ತೊಂದರೆ ಆಗೋದಿಲ್ಲ, ಜ್ಞಾನದ ಅಭಿವೃದ್ಧಿ ಆಗ್ತದೆ. ಏನೇನೇನೇನು ಫಲಗಳನ್ನು ಹೇಳಿದ್ದಾರಲ್ಲ, ಯಾರನ್ನು ತೋರಿಸ್ಬೇಕು ನಿದರ್ಶನ ಅಂದರೆ ಆ ಕಡೆ ಕೈ ಮಾಡಬೇಕು. ನಮ್ಮ ಕಡೆ ಕೈ ಮಾಡ್ಕೊಳ್ಳಿಕ್ಕೆ ಯಾವುದೂ ಇಲ್ಲೇ ಇಲ್ಲ. ಇಲ್ಲಿ ಅಂತೂ ಆಲಸ್ಯ ಈ ಆಹಾರವನ್ನು ಸ್ವೀಕಾರ ಮಾಡೋದ್ರಿಂದ ಬರ್ತದೆ ಅಂತ ಹೇಳಿದ್ದಾರೆ. ಹೀಗಾಗಿ ಆಲಸ್ಯ ಬಂದಾಗ ನಿದ್ರೆ ಅನಿವಾರ್ಯವಾಗಿ ಬಂದು ಹೋಗ್ಬಿಡ್ತದೆ ಅನ್ನೋದಕ್ಕಾಗಿ ಅಂತಹ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡಬಾರದು ಅಂತ ಶಾಸ್ತ್ರ ಹೇಳಿದೆ. ನೋಡ್ರಿ, ಇದಕ್ಕಾಗೇನೆ ಯಾಕೆ ಆ ಸಂದರ್ಭದಲ್ಲಿ ಹವಿಷ್ಯ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕು ಅಂದರೆ ಹಗಲು ನಿದ್ರೆ ಬರಬಾರದು. ಹಗಲು ನಿದ್ರೆ ಬಂದರೆ ಏನಾಗ್ತದೆ ನೋಡ್ರಿ, ವೈದ್ಯಕೀಯ ಗ್ರಂಥ ಹೇಳ್ತದೆ, ದಿವಾ ಸ್ವಪತ್ಯಾಹ ಸ್ವ ಅಪಶೀಲ. ಯಾವಾಗಲೂ ಅಖಂಡ ಮಲಗೋ ಮಕ್ಕಳು ಹುಟ್ಟಿಬಿಡ್ತಾರಂತೆ. ರಜಸ್ವಲೆಯಾದಾಗ 3 ದಿವಸ ಹಗಲು ಮಲಗಿಕೊಂಡ್ರೆ ಯಾವಾಗಲೂ ಮಲಗೋ ಮಕ್ಕಳೇ ಹುಟ್ಟಿಬಿಡ್ತಾರೆ. ಮಲ್ಕೊಳ್ಳೋದು ಅಂದರೆ ಹಾಸಿಗೆ ಮೇಲೆ ಮಲ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಕೈಯಲ್ಲಿ ಪುಸ್ತಕ ಹಿಡಿದ್ರೂ ನಿದ್ರೆ, ಆಟಕ್ಕೆ ಹೋದರೂ ನಿದ್ರೆ, ಪಾಠಕ್ಕೆ ಕೂತರೂ ನಿದ್ರೆ, ಏನು ಮಾಡ್ತಾ ಇದ್ರು ನಿದ್ರೆ. ಯಾಕೆ ಅಂದರೆ ಹೀಗೆ ಅವರಿರ್ತಾರೆ ಅಂತ ಅನ್ನೋದಕ್ಕಾಗಿ ಅವುಗಳನ್ನು ಪರಿತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಅಂಜನಾದಂತಹ, ಕಣ್ಣಿಗೆ ಕಾಡಿಗೆಗಳನ್ನು ಹಚ್ಚಿಕೊಳ್ಳಬಾರದು, ಅಲಂಕಾರ ಮಾಡಿಕೊಳ್ಳಬಾರದು ಅಂತ ಹೇಳಿದ್ದಾರೆ. ಮಾಡಿಕೊಂಡ್ರೆ ಅಂತಹ ಕುರುಡನಾದಂತಹ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಅಂತೂ ಕಣ್ಣು ತೀಕ್ಷ್ಣ ಇರೋದಿಲ್ಲ. ಕಣ್ಣಿಗೆ ಏನು ಸಾಮಾನ್ಯವಾದ ಶಕ್ತಿ ಇದೆಯಲ್ಲ, ಅಂತಹ ಶಕ್ತಿ ಅವರಿಗೆ ಇರೋದಿಲ್ಲ. ಒಳ್ಳೆ ಶಕ್ತಿ
ಕಣ್ಣಿನ ಶಕ್ತಿ ಬರಬೇಕಾದ್ರೆ ಅಂಜನಗಳನ್ನು ಕಾಡಿಗೆ ಮುಂತಾದವುಗಳನ್ನು ಹಚ್ಚಿಕೊಳ್ಳಬಾರದು ಅಂತ ಹೇಳ್ತಾರೆ. ರೋದನಾಥ 3 ದಿವಸ ಅಳಬಾರದು ಅಂತ ಹೇಳಿದ್ದಾರೆ. ಅತ್ರೇ ವಿಕೃತ ದೃಷ್ಟಿ, ಅವನ ದೃಷ್ಟಿಯಲ್ಲಿ ಏನೋ ವಿಕಾರ ದೃಷ್ಟಿ ಉಳ್ಳ ಸಂತಾನ ಅವನಿಗಾಗ್ತದೆ. ಸ್ನಾನಾನುಲೇಪನಾಥ, ಸ್ನಾನ ಮಾಡೋದರಿಂದ ವಿಧ ವಿಧವಾದ ಅನುಲೇಪನಗಳನ್ನು ಮಾಡಿಕೊಳ್ಳೋದರಿಂದ ದುಃಖಶೀಲ, ದುಃಖನೇ ಸ್ವಭಾವ ಅನ್ನೋದು ಅಂಥ ಸಂತಾನ. ತೈಲಾಭ್ಯಂಗ ಮಾಡಿಕೊಳ್ಳೋದರಿಂದ ಕುಷ್ಠರೋಗವುಳ್ಳವರು. ನಖಕರ್ತನಾಥ, ಉಗುರು ಕತ್ತರಿಸಿಕೊಳ್ಳೋದರಿಂದ ಕುನಖಿ, ಕೆಲವರ ಉಗುರುಗಳು ಬಹಳ ಕೆಟ್ಟದ್ದಾಗಿ ಇರ್ತದೆ, ಅಂಥ ಕುನಖಿ. ಪ್ರಧಾವನಾಥ್, ಓಡಾಡೋದರಿಂದ ಚಂಚಲನಾದ ಮಕ್ಕಳು. ಹಸನಾಥ್, ಮೇಲೆ ಮೀರಿ ನಗೋದರಿಂದ ಅದಕ್ಕೆ ಹೇಳ್ತಾರೆ ಶ್ಯಾವದಂತಿ, ಹಲ್ಲುಗಳ ರೋಗ, ಆ ಹಲ್ಲುಗಳ ರೋಗ ಉಳ್ಳುವ ಸಂತಾನ ಆಗ್ತದೆ. ಓಷ್ಠ ತಾಲು ಜಿಹ್ವ, ತುಟಿ ಮತ್ತು ತಾಲು ಜಿಹ್ವ, ನಾಲಿಗೆ ಕಿರುನಾಲಿಗೆ, ಅವುಗಳ ರೋಗ ಇದ್ದ ಸಂತಾನ ಅವರಿಗಾಗ್ತದೆ ಅಂತನ್ನೋದಕ್ಕಾಗಿ ಹಾಸ ಮಾಡಬಾರದು. ಪ್ರಲಾಪೀಚ ಅತಿ ಕಥನಾಥ, ಅತಿಯಾಗಿ ಮಾತಾಡೋದರಿಂದ ಪ್ರಲಾಪ ಮಾಡುವ ಮಕ್ಕಳು. ಅತಿಯಾದ ಶಬ್ದಗಳನ್ನು ಕೇಳೋದರಿಂದ, ಏನೇನೂ ಶಬ್ದಗಳನ್ನು ಕೇಳಬಾರದು ಅಂತ ಹೇಳಿದ್ದಾರೆ. ಅತಿ ಶಬ್ದ ಶ್ರವಣಾತ ಬಧಿರಹ, ಕುರುಡನಾದ ಮಗ. ಮಾರುತ ಆಯಸ ಸೇವೆಯ, ಅತಿಯಾದ ಗಾಳಿಯ ಸೇವನೆ ಮಾಡೋದರಿಂದ ಉನ್ಮತ್ತನಾದ ಸಂತಾನ. ಈ ರೀತಿಯಾಗಿ ಗರ್ಭ ಭವತಿ ಇತ್ಯೇವಂ ಏತಾನ್ ಪರಿಹರೇ, ಈ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಈ ಎಲ್ಲ ನಿಯಮಗಳಿಗೆ ಬದ್ಧರಾಗಿ ಆ 3 ದಿವಸ ಇರಬೇಕು ಅಂತನ್ನೋದನ್ನು ನಮಗೆ ತಿಳಿಸಿಕೊಡ್ತಾರೆ. ಮುಂದೆ ಎಲ್ಲಿಯೋ ಬಂದಿದೆ, ಹೇಗಿರಬೇಕು ಅಂತ ಅಂದರೆ ಹೇಗಿರ್ತಾ ಇದ್ರು ಅಂತ ಅಂದರೆ 3 ದಿವಸ ತಮ್ಮ ಮುಖವನ್ನು ಯಾರಿಗೂ ತೋರಿಸ್ಬಾರ್ದು ಅಂತ ಹೇಳಿದ್ದಾರೆ. ಯಾರಿಗೂ ತೋರಿಸ್ಬಾರ್ದು. ಅದೇನ ಊಟ ಹಾಕಲಿಕ್ಕೆ ಬರ್ತಾರೆ, ಹಾಕಬೇಕು ಹೋಗೋದಷ್ಟೇ ಹೊರತು 3 ದಿವಸ ಮುಖವನ್ನೇ ಯಾರಿಗೂ ತೋರಿಸ್ಬಾರದು ಅಂತ ಹೇಳಿದ್ದಾರೆ. ನಿಜವಾಗಿ ಇವೆಲ್ಲ ಸಂಶೋಧನೆ ಮಾಡಬೇಕಾಗಿರತಕ್ಕಂತಹ ವಿಷಯಗಳು. ಸಂಶೋಧನೆ ಅಂದರೆ ಶಾಸ್ತ್ರೀಯವಾಗಲ್ಲ, ಶಾಸ್ತ್ರೀಯವಾಗಿ ಸಿದ್ಧವಾಗಿ ಹೋಗಿಬಿಟ್ಟಿದೆ. ಪ್ರಮಾಣ ವಿಷಯದಲ್ಲಿ ಸಾಕಷ್ಟು ಇದೆ, ವೈದ್ಯಕೀಯ ಶಾಸ್ತ್ರಗಳೇ ಹೇಳಿಬಿಟ್ಟಿದೆ ಅನ್ನೋದಕ್ಕಾಗದರ ಪ್ರಾಮಾಣಿಕತೆಯ ಬಗ್ಗೆ ಇದರಿಂದ ಏನೇನು ಆಗ್ತದೆ ಅಂತ ನಾವು ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳಬೇಕಾದ್ರೆ ಅದನ್ನು ನಾವು ಸಂಶೋಧನೆ ಮಾಡಲೇಬೇಕು. ತತಃ ಪುಷ್ಪಾತ್ ಪ್ರಭೃತಿ ತ್ರಿರಾತ್ರಮಾಸೀತ, 3 ದಿವಸ ಯಾರಿಗೂ ಕಾಣದೇ ಇರಬೇಕಂತೆ. ಬ್ರಹ್ಮಚಾರಿಣಿ ಅಧಶಾಯಿನಿ, ಮಂಚದ ಮೇಲೆ, ಇವೇ ಮಾತನ್ನು ಹೇಳ್ತಾರೆ. ಆದರೆ ಚರಕ ಸಂಹಿತೆಯಲ್ಲಿ ಬಂದಿರತಕ್ಕಂತಹ ಮಾತುಗಳು. ಪಾಣಿಭ್ಯಾಂ ಅನ್ನಂ ಅಜರ್ಜರ ಪಾತ್ರೆ ಭುಂಜಾನ, ಕೈಗಳಿಂದ ಊಟ ಮಾಡಬೇಕು. ಅಥವಾ ಅಜರ್ಜರ ಪಾತ್ರೆ, ಮುರಿಯದೇ ಇದ್ದ ಪಾತ್ರೆಯಲ್ಲಿ, ಮಣ್ಣಿನ ಪಾತ್ರೆ ಅಂತ ಹೇಳಿ ಮುರಿದ ಪಾತ್ರೆಯಲ್ಲಿ ಸ್ವೀಕಾರ ಮಾಡಬಾರದು. ಜರ್ಜರಿತವಾಗದೇ ಇರುವ, ಮುರಿಯದೇ ಇರುವ ಪಾತ್ರೆಯಲ್ಲಿ ಊಟ ಮಾಡಬೇಕು. ನಚ ಕಾಂಚಿನ್ ಮೃಜಾಪತ್ಯೇತ, ಮೃಜ ಅಂದರೆ ಶುದ್ಧಿ ಅಂತ ಅರ್ಥ. ಯಾವುದೇ ತರಹದ ಶುದ್ಧಿಯನ್ನು ಆ 3 ದಿವಸದಲ್ಲಿ ಮಾಡಿಕೊಳ್ಳಬಾರದು ಅಂತ ಹೇಳ್ತಾರೆ. ಸ್ನಾನ ಅನುಲೇಪನ ಮುಂತಾದವುಗಳನ್ನು ಮಾಡಿಕೊಳ್ಳಬಾರದು ಅಂತ ಅನ್ನೋದನ್ನು ಚರಕ ಸಂಹಿತೆಯಲ್ಲಿಯೂ ಕೂಡ ನಮಗೆ ತಿಳಿಸ್ತಾರೆ. ಅಷ್ಟಾಂಗ ಹೃದಯ ಅದೊಂದು ಅತಿ ಸುಂದರವಾದ ಗ್ರಂಥಗಳಿವೆಲ್ಲ. ನಿಜವಾಗಿ ಇವೆಲ್ಲ ಇವತ್ತು ಬಹುಶಃ ಕನ್ನಡ ಅನುವಾದಗಳು ಸಿಗ್ತಾ ಇರಬಹುದು, ನನಗೆ ಗೊತ್ತಿಲ್ಲ. ಸಂಸ್ಕೃತಕ್ಕೆ ವ್ಯಾಖ್ಯಾನಗಳಿವೆ, ಬಹಳ ಸುಂದರವಾಗಿ ಅದ್ಭುತವಾಗಿವೆ. ಅಂದರೆ ಸ್ವಲ್ಪ ಏನಾದರೂ ಆಸಕ್ತಿ ಬಂದುಬಿಟ್ರೆ ಬೇರೆ ಶಾಸ್ತ್ರಗಳಲ್ಲೇನೆ ಆಸಕ್ತಿ ಕಡಿಮೆಯಾಗುವಂಥ ಮೋಡಿ ಮಾಡುವಂಥ ಗ್ರಂಥಗಳಿವೆಲ್ಲ. ಏನು ಅದ್ಭುತವಾದ ಮಾತುಗಳು ಹೇಳ್ತಾರೆ ಅಂತಂದರೆ, ಧರ್ಮಶಾಸ್ತ್ರಗಳಲ್ಲಿ ಏನೇನು ಹೇಳ್ತಾರೆ, ಬೆಳಗ್ಗೆ 4ಕ್ಕೆ ಕೇಳಬೇಕು, ಬ್ರಾಹ್ಮ ಮುಹೂರ್ತದಲ್ಲಿ ಹೇಳೋದರಿಂದ ಏನೇನು ದೈಹಿಕವಾದ ಲಾಭಗಳಿವೆ ಅಂತ ವಿಚಾರ ಮಾಡಿದ್ದಾರೆ ಇಲ್ಲಿ. ಆದ ವೈದ್ಯಕೀಯ ಗ್ರಂಥಗಳಲ್ಲಿಯೂ ಸಹ ದೇವರನ್ನು ಬಿಟ್ಟಿಲ್ಲ. ಯಾವಾಗಲೂ ಭಗವಂತನ ಧ್ಯಾನವನ್ನು, ದೇವರ ಸ್ಮರಣೆಯನ್ನು ಮಾಡ್ತಾ ಇರಿ ಅಂತ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಮಾಸಿ ಮಾಸಿ ರಜಸ್ತ್ರೀಣಂ ರಜಸಂಸ್ರವತಿ ತ್ರ್ಯಹಂ ವತ್ಸರ ದ್ವಾದಶಾದೂರ್ಧಂ ವ್ಯಾತಿ 50 ಪರಂ, ಹೆಚ್ಚು ಕಡಿಮೆ 12ನೇ ವಯಸ್ಸಿನಿಂದ ಮತ್ತು 50ನೇ ವಯಸ್ಸಿನ ತನಕ ಆ ತರಹದ ಅವಸ್ಥೆ ಇರ್ತದೆ ಅಂತನ್ನೋದಕ್ಕಾಗಿ 3 ದಿನಗಳವರೆಗೆ ಶಾಸ್ತ್ರ ಹೇಳಿದ ನಿಯಮಗಳನ್ನು ಪಾಲನೆ ಮಾಡಲೇಬೇಕು ಅಂತ ಹೇಳ್ತಾರೆ. ಕಲ್ಯಾಣಿ ಧ್ಯಾಯಿನಿ ತ್ರ್ಯಹಂ, ಅಷ್ಟಾಂಗ ಹೃದಯದಲ್ಲಿ ಹೇಳ್ತಾರೆ 3 ದಿವಸ. ಆದರೆ 3 ದಿವಸ ಮೈಲಿಗೆ ಅಂತ ಹೇಳಿ ಏನೇನೋ ಕಂಡದ್ದನ್ನು ವಿಚಾರ ಮಾಡ್ತಾ ಇರಬೇಕು ಅಂತ ಅಲ್ಲ, ಮಂಗಳವಾದದ್ದನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರಬೇಕಷ್ಟೇ. ವಿಶೇಷವಾದ ಶ್ರವಣಾದಿಗಳನ್ನು ಯಾವುದೂ ಮಾಡಬಾರದು ಅಂತ ಹೇಳಿದ್ದಾರೆ ಅಂತ ಅನ್ನೋದಕ್ಕಾಗಿ ಅದೊಂದು ತರಹದ ಆಶೌಚ, ಮೈಲಿಗೆ ಅನ್ನೋದಕ್ಕಾಗಿ ಮೈಲಿಗೆಯಲ್ಲಿ ಇರ್ತಾರೆ ಅಂತ ಅನ್ನೋದಕ್ಕಾಗಿ 3 ದಿವಸ ಯಾವುದೇ ರೀತಿಯಾದ ಶ್ರವಣವನ್ನು ಮಾಡಬಾರದು. ಒಂದೇ ಒಂದು ನಿಷೇಧ ಮಾಡಿಬಿಟ್ಟಿದ್ದಾರೆ, ತನ್ನ ಮುಖವನ್ನೇ ಇನ್ನೊಬ್ಬರಿಗೆ ತೋರಿಸಬಾರದು ಅಂತ ಹೇಳೋದರಿಂದ ಎಷ್ಟೆಷ್ಟು ನಿಷೇಧಗಳು ಬಂದುಬಿಟ್ವಿ. ಆಲೋಚನೆ ಮಾಡಿದರೆ ಎಲ್ಲ ನಿಷೇಧಗಳು ಅದರಲ್ಲಿ ಬಂದುಬಿಟ್ವು. ಅಲ್ಲರಿ ಹಿಂದಕ್ಕೆ ಮೊಬೈಲು ಅಥವಾ ಅನುಕೂಲ ಅದು ಯಾವುದೂ ಇರ್ತಾ ಇರಲಿಲ್ಲ, ಹೀಗಾಗಿ ಕೇಳಲಿಕ್ಕೆ ಅನುಕೂಲ ಇರ್ತಾ ಇರಲಿಲ್ಲ ಅಂತ ಅನ್ನೋದಕ್ಕೆ ಕೇಳ್ತಾ ಇರಲಿಲ್ಲ. ಹಾಗೇನಲ್ಲ, ಊಟ ಮಾಡಲಿಕ್ಕೆ ಯಾರಾದರೂ ಬಂದು ಹಾಕ್ಬೋದಲ್ಲ, ಹಾಗೆ ಯಾರಾದರೂ ಬಂದಲ್ಲಿ ಶ್ರವಣ ಮಾಡಿಸ್ಬೋದಲ್ಲ ಕಥಾ ಮುಂತಾದವುಗಳನ್ನು. ಅಲ್ಲ,
ಇನ್ನೊಬ್ಬರನ್ನ ನೋಡಲೇಬಾರದು ಅಂತ ಇದ್ದಾಗ ಈ ಶ್ರವಣಾದಿಗಳಂತೂ ದೂರತೋ ವರ್ಜ, ಸರ್ವಥಾ ಅವುಗಳನ್ನು ಮಾಡಬಾರದು ಅನ್ನೋದಕ್ಕಾಗಿ ಇಲ್ಲೊಂದು ಮಾತು ಹೇಳ್ತಾರೆ. ಹಾಗಾದ್ರೆ ಏನು ಮಾಡ್ತಾ ಇರಬೇಕು? ಕಲ್ಯಾಣಧ್ಯಾಯಿನಿ, ಒಳ್ಳೆಯದನ್ನು ಮನಸ್ಸಿನಲ್ಲಿ ವಿಚಾರ ಮಾಡ್ತಾ ಇರಬೇಕು. ಮಾನಸಿಕವಾದ ಚಿಂತನೆಗೆ ಯಾವುದೇ ತರಹದ ನಿಷೇಧ ಇಲ್ಲ. ದೇವರ ಕಥೆಗಳನ್ನು ಸುಮ್ಮನೆ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಹೀಗೆ ಮಾಡಿದ್ರಲ್ಲ ಹಾಗೆ ಮಾಡಿದ್ರಲ್ಲ, ಭಗವಂತನ ವ್ಯಾಪಾರಗಳು ಮನಸ್ಸಿನಲ್ಲೇನೆ ನಾವು ಕೇಳಿದ ಕಥೆಗಳನ್ನು ಮಾತ್ರ, ತತ್ವಗಳನ್ನಲ್ಲ ಕಥೆಗಳನ್ನು ಮಾತ್ರ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರಬೇಕು. ಸಾಮಾನ್ಯವಾಗಿ ಪುರುಷರಿಗೆ ಹೇಳ್ತಾರೆ ಆಶೌಚದಲ್ಲಿ ಸಂಧ್ಯಾವಂದನೆ ಹೇಗೆ ಅಂತ ಅಂದರೆ ಅರ್ಘ್ಯದ ತನಕ ಮಾತ್ರ ಸಂಧ್ಯಾವಂದನೆ, ಗಾಯತ್ರಿ ಜಪ ಮಾಡಲಿಕ್ಕಿಲ್ಲ. ಅದೊಂದು ತಿಳ್ಕೊಳ್ಬೇಕು. ನಾವೆಲ್ಲ ಮೇಲಿನವರು, ಘಟ್ಟದ ಮೇಲಿನವರು. ಕೆಳಗಡೆಗೆ ಸಂಪ್ರದಾಯ ಇದೆ, ಅದು ಏನಿದೆ ನಮಗೆ ಗೊತ್ತಿಲ್ಲ. ಆದರೆ ಘಟ್ಟದ ಮೇಲಿನ ಸಂಪ್ರದಾಯ, ಶ್ರೀನಿವಾಸ ತೀರ್ಥರು ಬರೆದ ಸಂಪ್ರದಾಯ, ಮತ್ತು ನಮ್ಮಲ್ಲಿ ಅನೇಕ ಧರ್ಮಶಾಸ್ತ್ರಕಾರರು ಹೇಳಿದ್ದೇನು ಅಂತ ಅಂದರೆ ಅರ್ಘ್ಯದ ತನಕ ಮಾತ್ರ ಸಂಧ್ಯಾವಂದನೆ, ಗಾಯತ್ರಿ ಜಪವನ್ನು ಸರ್ವಥಾ ಮಾಡಲಿಕ್ಕಿಲ್ಲ. ಇವತ್ತಿನ ಅನೇಕ ಜನ ಹೇಳ್ತಾರೆ ಮಾನಸಿಕವಾದಿ 10 ಗಾಯತ್ರಿ ಜಪವನ್ನು ಮಾಡಬೇಕು ಅಂತ ಹೇಳಿ. ಗಾಯತ್ರಿ ಜಪ ಯಾವಾಗೇ ಮಾಡಿದರೂ ಅದ್ರ ಮಾನಸಿಕನೇ, ಅದು ಜೋರಾಗಿ ಮಾಡೋದಲ್ಲವೇ ಅಲ್ಲ. ಹೀಗಾಗಿ ಸರ್ವಥಾ ಮಾನಸಿಕವಾಗಿಯೂ ಗಾಯತ್ರಿ ಜಪವನ್ನು ಮಾಡತಕ್ಕದ್ದಲ್ಲ. ಇದು ಘಟ್ಟದ ಮೇಲಿನ ನಮ್ಮ ದೇಶದ ಸಂಪ್ರದಾಯವಂತೂ ನಿಶ್ಚಿತ ಅನ್ನೋದಕ್ಕಾಗಿ ಯಾರೇ ಏನೇ ಹೇಳಿ ನಮ್ಮ ದೇಶದ ಸಂಪ್ರದಾಯವನ್ನು ನಾವು ಉಳಿಸ್ಕೊಳ್ಬೇಕು. ಇವತ್ತು ಮಾಡಲಿಲ್ಲ ಅಂದರೆ ಜಗಳಾಡ್ತಾರೆ ನಮ್ಮ ಜೊತೆಗೆ. ಅದೇನಿದು ಸಂಧ್ಯಾ ಗಾಯತ್ರಿ ಬಿಟ್ಟು ಹೇಗಿರ್ತೀರಿ ಅಂತ. ಅಲ್ಲ, ಶಾಸ್ತ್ರವೇ ಹೇಳಿದೆ ಗಾಯತ್ರಿ ಮಾಡಬಾರದು ಅಂತ. ಶಾಸ್ತ್ರ ಅರ್ಘ್ಯಾಂತಂ ಮಾನಸಿ ಸಂಧ್ಯಾ, ಅರ್ಘ್ಯದ ತನಕ ಮಾತ್ರ, ಅದು ಮಾನಸಿಕವಾದ ಸಂಧ್ಯಾವಂದನೆ ಮಾಡಬೇಕು ಅಂತಲೇ ಶಾಸ್ತ್ರ ಹೇಳಿದಾಗ ಅದು ದೋಷ ಅಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಅವಾಗೇನಾದರೂ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಆ ಶೌಚ ಇದ್ದಾಗ ಮಾಡಿದರೆ ಏನಾಗ್ತದೆ ಅಂದರೆ ಅಲ್ಲಿಯ ತನಕ ಮಾಡಿದ ನಿತ್ಯ ನೈಮಿತ್ತಿಕ ಕರ್ಮಗಳ ಪುಣ್ಯವೆಲ್ಲ ಹಾಳಾಗಿ ಹೋಗಿಬಿಡ್ತದೆ ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗಿ ಸರ್ವಥಾ ಅದನ್ನು ನಮ್ಮ ಮನೆಯಲ್ಲಿ ಅಭ್ಯಾಸಕ್ಕೆ ಹಚ್ಚಬಾರದು. ಯಾರಾದರೂ ಆ ಪ್ರಭಾವದಿಂದ ಮಾಡ್ತಾ ಇದ್ದರೆ ಬೇಡ ಅಂತ ಧೈರ್ಯದಿಂದ ಹೇಳಬೇಕು. ಏನೇನೂ ಆಗೋದಿಲ್ಲ. ಶಾಸ್ತ್ರ ನಮ್ಮ ಶಾಸ್ತ್ರ ಇದೆ, ನಮ್ಮ ದೇಶದ ಸಂಪ್ರದಾಯ ಇದೆ ಅಂತ ಅನ್ನೋದಕ್ಕಾಗಿ. ಹೇಗೆ ಆ ಶೌಚದಲ್ಲಿ ಮಾನಸಿಕವಾದ ಸಂಧ್ಯಾ ಮಾತ್ರ, ಉಳಿದದ್ದೇನೇನೂ ಇಲ್ಲ, ಯಾವ ಶ್ರವಣವನ್ನು ಮಾಡೋ ಹಾಗಿಲ್ಲ, ಏನೇನೂ ಶ್ರವಣ ಇಲ್ಲ, ಬರೀ ಕಲ್ಯಾಣ ಧ್ಯಾನವನ್ನು, ಒಳ್ಳೆಯ ಮಂಗಲಕರವಾದ ಧ್ಯಾನವನ್ನು ಮನಸ್ಸಿನಲ್ಲಿ ಮಾಡ್ತಾ ಇರಬೇಕಷ್ಟೇ ಹೊರತು ಬೇರೆ ಶ್ರವಣಾದಿಗಳ ವಿಧಾನ ಇಲ್ಲ ಅಂತ ತಿಳಿಸ್ತಾರೆ. ಕಲ್ಯಾಣಿ ಧ್ಯಾಯಿನಿ ತ್ರಹಮ್ಮ ಮೃಜಾಲಂಕಾರ ರಹಿತ ದರ್ಭ ಸಂಸ್ತರ ಶಾಯಿನಿ ಕ್ಷುವೈರೇಯಂ ಯಾವಕಂ ಸ್ತೋಕಂ ಕೋಷ್ಠಶೋಧನ ಕರ್ಷಣಂ ಪರ್ಣೇ ಶರಾವೇ ಹಸ್ತೇವ ಭುಂಜೀತ ಬ್ರಹ್ಮಚಾರಿಣಿ. ಮತ್ತೆ ಇವರು ಅದೇ ಮಾತನ್ನು ಹೇಳ್ತಾರೆ. ಪರ್ಣ ಎಲೆ, ಶರಾವ ಮಣ್ಣಿನ ಪಾತ್ರೆ, ಹಸ್ತೇವ ಭುಂಜೀತ, 3 ಪಾತ್ರೆಗಳನ್ನು ಹೇಳಿದ್ದಾರೆ ಅಲ್ಲಿ. ಮತ್ತೆ ಭೋಜನ ಮಾಡಬೇಕು ಅಂತ ಹೇಳಿದ್ದಾರೆ. ಅಷ್ಟಾಂಗ ಹೃದಯದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ. ಆಯುರ್ವೇದ ವೈದ್ಯರ ಹತ್ರ ಅಥವಾ ಅವರ ಹತ್ರನೇ ಹೋದರೆ ಅದಕ್ಕೆ ನಮಗೆ ಅರ್ಥ ಸಿಗುತ್ತದೆ. ನಾವು ಉಂಡ ಆಹಾರ ಹೇಗಿರಬೇಕು ಅಂತ ಅಂದರೆ ಕೋಷ್ಠ ಶೋಧಕವಾಗಿರಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಕೋಷ್ಠ ಅಂದರೆ ಇವತ್ತು ಕೋಣೆ ಅಂತ ನಾವು ಅರ್ಥದಲ್ಲಿ ಬೆಳೆಸ್ಬಿಡ್ತೇವೆ. ಕೋಷ್ಠ ಅಂದರೆ ಕೋಣೆ ಅಲ್ಲ, ಹೊಟ್ಟೆಯೊಳಗಿರುವ ಒಂದು ಭಾಗ, ಅದೊಂದು ಅವಯವ. ಅದು ಹೊಟ್ಟೆಯೊಳಗಿನ ಯಾವ ಅವಯವಕ್ಕೆ ಕೋಷ್ಠ ಅಂತ ಕರೀತಾರೆ ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ. ಆದರೆ ಒಳ್ಳೆ ಬಲ್ಲ ವೈದ್ಯರನ್ನು ನಾವು ಕೇಳಬೇಕು. ಆ ಕೋಷ್ಠ ಅಂತನ್ನೋ ದೇಹದ ಉದರದ ಒಳಗಿನ ಅವಯವ ಏನಿದೆ ಅಲ್ಲ, ಆ ಅವಯವವನ್ನು ಮಾತ್ರ ಶೋಧನೆ ಮಾಡುವ ಹಾಗೆ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗೇನೆ ಹವಿಷ್ಯ ಪದಾರ್ಥಗಳನ್ನು ಹೇಳಿತು. ಆ ಹವಿಷ್ಯ ಪದಾರ್ಥಗಳನ್ನು ಸ್ವೀಕಾರ ಮಾಡಿಬಿಟ್ರೆ ಅದು ಕೋಷ್ಠ ಶೋಧನ ಕರ್ಷಣಂ ಅಂತ ಹೇಳ್ತಾರೆ. ಕೋಷ್ಠ ಎಂಬ ಹೊಟ್ಟೆಯ ಒಳಗಿನ ಒಂದು ಅವಯವ, ಆ ಅವಯವವನ್ನು ಶೋಧನೆ ಮಾಡುವ ಹಾಗೆ ಶುದ್ಧ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಮಾತ್ರ, ಅಂಥ ಆಹಾರವನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಹೆಚ್ಚಿನ ಆಹಾರವನ್ನು ಸ್ವೀಕಾರ ಮಾಡಬಾರದು ಅಂತನ್ನೋದನ್ನು ಮತ್ತೆ ಅದ್ಭುತವಾದ ರೀತಿಯಲ್ಲಿ ಅವರು ಹೇಳ್ತಾರೆ. ವಶಿಷ್ಠರು ಒಂದು ಮಾತನ್ನು ತಿಳಿಸ್ತಾರೆ. ಏನೇನು ನಿಷೇಧ ಆ ಸಂದರ್ಭದಲ್ಲಿ? ತಾಂಬೂಲ, ದಂತಕಾಷ್ಠ ಭಕ್ಷಣ ಇಲ್ಲ, ದಂತಕಾಷ್ಠ ಭಕ್ಷಣ ಇಲ್ಲ, ಸ್ನಾನ ಇಲ್ಲ, ಮಜ್ಜನ ಮುಳುಗಿ ಸ್ನಾನ ಮಾಡೋದಂತೂ ಸರ್ವಥಾ ಇಲ್ಲ. ಇದು ಯಾಕೆ ಹೇಳಿದರು ಮಜ್ಜನ ಪ್ರತ್ಯೇಕವಾಗಿ ಸ್ನಾನ ಇಲ್ಲ ಅಂತ ಹೇಳಿದ ಮೇಲೆ ಅಂದರೆ ಇಲ್ಲೇ ಮುಂದೆ ಬರ್ತದೆ. ಗ್ರಹಣಗಳಿದ್ದಾಗ ಮಾತ್ರ ಆವಾಗ ಎಲ್ಲರಂತೆ ಹೋಗಿ ನದಿಯಲ್ಲಿ ಮುಳುಗಿ ಸ್ನಾನ ಮಾಡೋದಿಲ್ಲ. ಆವಾಗ ಶತಚ್ಛಿದ್ರ ಅಂತ ನಾವು ಜರಡಿ ಅಂತ ಕರಿತೇವೆ. ಮೇಲೆ ಒಂದು ಜರಡಿಯನ್ನು ಇಟ್ಟು ಆ ಜರಡಿಯಲ್ಲಿ ನೀರು ಹಾಕಬೇಕು, ಅದರ ಮುಖಾಂತರ ನೀರು ಅವರಿಗೆ ಬೀಳಬೇಕು. ಈ ರೀತಿಯಾಗಿ ಸ್ನಾನ, ಸಾಕ್ಷಾತ್ತಾಗಿ ನೀರು ಮೈ ಮೇಲೆ ಬೀಳಬಾರ್ದು. ರಜಸ್ವಲಯರಾದಾಗ ಗ್ರಹಣ ಬಂದರೆ ಸ್ನಾನ ಮಾಡಲೇಬೇಕು. ಸ್ನಾನ ಹೇಗೆ ಮಾಡಬೇಕು ಅಂತ ಅಂದರೆ ಸಾಕ್ಷಾತ್ತಾಗಿ ನೀರಿನ ಸ್ಪರ್ಶ ಅವರಿಗೆ ಆಗಬಾರದು. ಮೇಲೆ ಜರಡಿಯನ್ನಿಟ್ಟಾಗ ಆ ಜರಡಿಯ ಮೂಲಕ ನೀರು ಅವರಿಗೆ ಬೀಳಬೇಕು ಅಂತ ಹೇಳಿದಾಗ ಅದಂತೂ ಬಹಳ ಕಷ್ಟ, ಸಂಬಂಧವೇ ಇಲ್ಲ, ಆಗೋದೇ ಇಲ್ಲ ಆ ಸಂದರ್ಭದಲ್ಲಿ. ಹೀಗೆಲ್ಲ ಹೇಳಿದ್ದಾರೆ. ಇಡೀ ಗ್ರಹಣ ಇರೋ ತನಕ ಒದ್ದೆಯಲ್ಲೇನೇ ಇರಬೇಕು ಅಂತ ಹೇಳಿದ್ದಾರೆ. ಬಹಳ ಕಷ್ಟ, ಆಗೋದಿಲ್ಲ.
ಇವತ್ತಂತೂ ಬಹುಶಃ ಸರ್ವಥಾ ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ. ಆದರೆ ಅವಾಗ ಹೇಗಿರ್ತಾ ಇದ್ರು ಅಂತಲೇ ಆಶ್ಚರ್ಯವಾಗ್ತದೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಮನಸ್ಸು. ಇವತ್ತೆಲ್ಲ ವಿಲ್ ಪವರ್ ಅಂತ ಏನಂತಾರಲ್ಲ, ಅಷ್ಟು ಸಮರ್ಥವಾಗಿತ್ತು ಅವರ ಮನಸ್ಸು. ಅದಕ್ಕೆ ಎಲ್ಲದಕ್ಕೂ ತಯಾರಾಗ್ತಿತ್ತಂತೆ. ಮನಸ್ಸಿಗಿರ್ಬೇಕಾ ಆಯ್ತು ಇರ್ತೇನೆ ನಾನು, ಏನೂ ತೊಂದರೆ ಆಗ್ತಾ ಇರೋದು. ಈಗ ಹಾಗಲ್ಲ, ನಮ್ಮ ಮನಸ್ಸೇ ದುರ್ಬಲವಾಗಿ ಬಿಟ್ಟಿದೆ ಅಲ್ಲ. ಹೇಗೆ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ ದಯಮಾಡಿ. ಯಾಕೆ ಅಂತಂದರೆ ಮುಂದೆ ಏನಾದರೂ ದೈಹಿಕವಾಗಿ ತೊಂದರೆ ಆಯಿತು ಅಂತಂದರೆ ಬಹಳ ಕಷ್ಟ. ಶಾಸ್ತ್ರ ಹೇಳಿದೆ, ಆಚಾರ್ಯರು ಹೇಳಿದ್ದಾರೆ ಅಂತ ಹೇಳಿ ಸರ್ವಥಾ ಪ್ರಯೋಗ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ದೇವರಿದ್ದಾನೆ, ಕ್ಷಮೆ ಮಾಡ್ತಾನೆ ನಮಗೆ. ಆ ಅಲ್ಪ ಪುಟ್ಟ ದೋಷಗಳೇನಿದೆಯಲ್ಲ, ಆ ದೋಷಗಳು ನಮಗೆ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಎಷ್ಟು ನಮಗೆ ಗೊತ್ತಲ್ಲ, ಇತಿಮಿತಿ ಅಷ್ಟನ್ನು ನಾವು ಪಾಲನೆ ಮಾಡಿದರೆ ಸಾಕು. ಅತಿಯಾಗಿ ಪ್ರಯೋಗ ಪಾಲನೆ ಮಾಡ್ಕೊಳ್ಳೋದು ಬೇಡ. ಅಂತೂ ಇಲ್ಲಿ ಹೇಳ್ತಾರೆ, ಮಜ್ಜನ ಭೂಷಣೆ, ಮುಳುಗಿ ಸ್ನಾನ ಮಾಡಬಾರ್ದು, ಭೂಷಣಗಳನ್ನು ತೊಟ್ಕೊಳ್ಬಾರ್ದು, ಸ್ಪರ್ಶನಂ ಚೈವ ಸರ್ವತ್ರ, ಏನನ್ನು ಮುಟ್ಟಬಾರದು ಅಂತ ಹೇಳಿದ್ದಾರೆ 3 ದಿವಸ. ತ್ಯಜೇತ್ ಪುಷ್ಪವತಿ ಸತಿ. ಮತ್ತದೇ ಮಾತನ್ನು ಹೇಳ್ತಾರೆ, ತ್ರಿರಾತ್ರಂ ತು ನಹಿ ಸ್ನಾಯಾತ ತತ ಶುದ್ಧ ಭವೆತ್ತು ಸಾ. ಯಾಕೆ ಇದೆಲ್ಲ ಮಾಡಬೇಕು ಅಂದರೆ ರಜೋ ದರ್ಶನತೋ ದೋಷಾತ ಸರ್ವಮೇವ ಪರಿತ್ಯಜೇತ್, ಎಲ್ಲವನ್ನೂ ಪರಿತ್ಯಾಗ ಮಾಡಬೇಕು ಅಂತನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಕೆಲವರು ಇದರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಇದು ಪಾಪ ಅಲ್ಲ, ಬ್ರಹ್ಮಹತ್ಯೆಯ ಪಾಪ ಅದು ಸ್ತ್ರೀಯರಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಅಲ್ಲ ಅಂತ ಅಂತಾರೆ. ಆದರೆ ಮೊಟ್ಟ ಮೊದಲಿಗೆ ಮೈಲಿಗೆ ಅಂತ ಅನ್ನೋದೇನಿದೆಯಲ್ಲ, ಮೈಲಿಗೆ ಬರೋದೇ ಪಾಪದಿಂದ. ಅದು ಯಾವುದೇ ಇರಲಿ, ಅದು ಜನನಾ ಶೌಚ ಇರಲಿ, ಮರಣಾ ಶೌಚ ಇರಲಿ, ಯಾವುದೇ ಆ ಶೌಚ ಬರ್ತದಲ್ಲ ಅದು ಪಾಪದಿಂದ ಬರ್ತದೆ ಅಂತ ಹೇಳ್ತಾರೆ. ಅದೇನ್ರಿ ಅನಿವಾರ್ಯ, ಮತ್ತು ಮೈಲಿಗೆ ಬಂದೇ ಬರ್ತದಲ್ಲ ಹೋದಾಗ ಹುಟ್ಟಿದಾಗ ಅಂತಂದರೆ ಬರ್ತದಲ್ಲ, ಅದೇ ನಮ್ಮ ಪಾಪದಿಂದ ಬರೋದು ಅಂತ ಹೇಳ್ತಾರೆ. ಅನ್ನೋದಕ್ಕಾಗೇನೆ ಮೈಲಿಗೆಗೆ ಮತ್ತೊಂದು ಶಬ್ದ ಇದೆ ಸಂಸ್ಕೃತದಲ್ಲಿ, ಅಘ ನಿರ್ಣಯ ಅಂತ. ಬೇಕಾದಷ್ಟು ಪುಸ್ತಕಗಳು ಆ ಹೆಸರಿನಲ್ಲಿ ಇವೆ. ಅಘ ನಿರ್ಣಯ, ಅಘ ಅಂದ್ರೇನು? ಪಾಪ ಅಂತ ಅರ್ಥ. ಯಾಕೆ ಪಾಪ ಅಂದರೆ 10 ದಿವಸ ಸಂಧ್ಯಾವಂದನ ಲೋಪ, ನಿತ್ಯ ಕರ್ಮಲೋಪ, ನೈಮಿತ್ಯ ಕರ್ಮಲೋಪ. ಅದರಲ್ಲೂ ವಿಶೇಷವಾಗಿ ಪ್ರಸಂಗ ಹೇಗೆ ಬರ್ತದೆ ಅಂತ ಅಂದರೆ, ಸರಿಯಾಗಿ ಗ್ರಹಣ ಇರ್ತದೆ. ಆ ಗ್ರಹಣದಲ್ಲಿ ಆಶೌಚ ಇಲ್ಲ ಅಂತ ಹೇಳಿದ್ದಾರೆ. ದಾನ ಮುಂತಾದ ಕರ್ಮಗಳಿಗೆ ಆಶೌಚ ಇದ್ರೂ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ವಿಶೇಷವಾಗಿ ಅಧಿಕಾರ ಇರೋದಿಲ್ಲ ಅನ್ನೋದಕ್ಕಾಗಿ ಭಾರಿ ಯಾವುದೋ ಪ್ರಸಂಗದೊಳಗೆ ಮೈಲಿಗೆ ಬಂದು ಹೋಗ್ಬಿಡ್ತದೆ. ಭಾರಿ ಉತ್ಸವ ಭಾಗವಹಿಸಬೇಕು ಅಂತ ವಿಚಿತ್ರವಾದ ಪ್ರಸಂಗದೊಳಗೆ ಮೈಲಿಗೆ ಬಂದು ಹೋಗ್ಬಿಡುತ್ತೆ. ಸ್ವಲ್ಪ ಪಾಪ ಹೆಚ್ಚಿರ್ತದೆ ಅವಾಗ ಅನ್ನೋದಕ್ಕಾಗಂಥದ್ದೇ ಪ್ರಸಂಗದಲ್ಲಿ ಬರ್ತದೆ. ಕೆಲವರಿಗೆ ಮೈಲಿಗೆ ಬಂದಿರ್ತದೆ, ಅದರಿಂದ ಏನೇನೋ ತೊಂದರೆ ಆಗಿರೋದಿಲ್ಲ 10 ದಿವಸ, ಅದೇನು ಹಬ್ಬ ಬಂದಿರೋದಿಲ್ಲ, ಏನೇನೋ ಸಂಬಂಧ ಬಂದಿರೋದಿಲ್ಲ. ಹಾಗೆ ಹೀಗೆ ಬರ್ತದೆ, ಹೀಗೆ ಹೋಗ್ಬಿಟ್ಟಿರ್ತದೆ. 10 ದಿವಸ ಇದ್ದರೆ ಕೆಲವರಿಗೆ ಒಂದೇ ದಿವಸ ಮಾತ್ರ ತಿಳಿದು ಬಿಟ್ಟಿರ್ತದೆ. ಇವೆಲ್ಲ ಏನಿದೆಯಲ್ಲ ನಮ್ಮ ಪಾಪ ಪುಣ್ಯಗಳಿಂದ ನಾವೇನು ಹಾಕಿಬಿಟ್ಟಿರ್ತೇವೆ. ನಮಗೆ ಅನುಮಾನ ಇರ್ತದೆ, ಹೀಗೆ ನಮ್ಮ ಮನೆಯಲ್ಲಿ ಈ ಸಂದರ್ಭದಲ್ಲಿ ಯಾರೋ ಹೋಗೋರಿದ್ದಾರೆ, ಅಥವಾ ಹುಟ್ಟೋದು ಇದೆ, ಜನನ ಇದೆ, ಮರಣ ಇದೆ ಅನ್ನೋದಕ್ಕಾಗಿ ನಾವು ಹಾಕಿಬಿಟ್ಟಿರ್ತೇವೆ. ದಯಮಾಡಿ ನಮಗೆ ತಿಳಿಸ್ಲಿಕ್ಕೆ ಹೋಗಬೇಡ್ರಿ ಅಂತ ಬರೆದು ಬಿಟ್ಟಿರ್ತೇವೆ. ಅಷ್ಟು ಎಲ್ಲರಿಗೂ ಪೋಸ್ಟ್ ಮಾಡಿ ಎಲ್ಲರಿಗೂ ತಿಳಿಸಿ ಸುಖವಾಗಿ ನಾವು ಇದ್ದು ಬಿಟ್ಟಿರ್ತೇವೆ. ಆದರೆ ಹೋದ 1-2 ಕ್ಷಣ ಆಗಿರ್ಲಿಕ್ಕಿಲ್ಲ, ನಮಗೆ ಗೊತ್ತಾಗ್ಬಿಟ್ಟಿರ್ತದೆ. ಮನುಷ್ಯ ಪ್ರಯತ್ನ ನಾವು ಬೇಕಾದಷ್ಟು ಮಾಡಿಬಿಟ್ಟಿರ್ತೇವೆ, ಆದರೂ ಸಹ ನಮ್ಮನ್ನು ಬಿಡೋದಿಲ್ಲ. ಏನು ಕಾರಣ ಇದಕ್ಕೆ? ಪಾಪ ಅಲ್ಲ ಅಂತಾದರೆ ಮತ್ತೇನು ಕಾರಣ ಹೇಳಿ? ಇದಕ್ಕೆ ಪುಣ್ಯನ ಸಂಬಂಧವೇ ಇಲ್ಲ ಅನ್ನೋದಕ್ಕಾಗಿ ಇದಕ್ಕೆ ಅಘ ಅಂತ ಕರೆದಿದ್ದಾರೆ. ಮೈಲಿಗೆ ಏನು ಬರ್ತದಲ್ಲ ಅದು ಪಾಪದಿಂದಾಗಿ. ಪಾಪ ಇದ್ರೇನೆ ಮೈಲಿಗೆ ಬರೋದು, ಪಾಪ ಇಲ್ಲ ಅಂದರೆ ಮೈಲಿಗೆ ಇಲ್ಲ, ಸಂಬಂಧವೇ ಇಲ್ಲ ಮೈಲಿಗೆ, ಶಾಸ್ತ್ರ ಹೇಳ್ತದೆ. ಹಾಗಾದರೆ ಈ 3 ದಿವಸ ಮೈಲಿಗೆ ಅಂತ ಅಂದ ಮೇಲೆ ಇದು ಆ ಪಾಪವೇ ಇದು ಅನ್ನೋದಕ್ಕಾಗಿ, ಆ ಪಾಪ ಪರಿಹಾರಕ್ಕಾಗಿ ಇಂದ್ರ ಪಾಪವನ್ನು ಹಂಚಿದ್ದಾನೆ, ಬ್ರಹ್ಮಹತ್ಯಾ ಪಾಪವನ್ನು ಹಂಚಿದ್ದಾನೆ, ಸ್ವೀಕಾರ ಮಾಡಿದ್ದಾರೆ. ಬರೀ ಪಾಪವನ್ನು ಹಂಚಲಿಲ್ಲ, ಪಾಪವನ್ನು ಹಂಚಿ ಅವರಿಗೆ ವರವನ್ನೂ ಕೊಟ್ಟ ಅಂತ ಹೇಳ್ತಾರೆ. ಆ ವೃಕ್ಷಗಳಿಗೆ, ನದಿಗಳಿಗೆ, ಸ್ತ್ರೀಯರಿಗೆ ವರವನ್ನು ಕೊಟ್ಟ ಇಂದ್ರ ಅಂತ ಅನ್ನೋದನ್ನು ನಾವು ಶಾಸ್ತ್ರ ತಿಳಿಸ್ತದೆ. ಅನ್ನೋದಕ್ಕಾಗಿ ಇಲ್ಲಿಯೂ ಹೇಳ್ತಾರೆ, ರಜೋ ದರ್ಶನತಃ ದೋಷ, ಅದೊಂದು ದೋಷ ಅನ್ನೋದಕ್ಕಾಗಿ ಎಲ್ಲವನ್ನೂ ಪರಿತ್ಯಾಗ ಮಾಡಬೇಕು, ಯಾವ ಕರ್ಮಗಳನ್ನು ಮಾಡಬಾರದು ಅಂತ ಅನ್ನೋದನ್ನು ವ್ಯಾಘ್ರಪಾದ ಸ್ಮೃತಿಯಲ್ಲಿ ತಿಳಿಸ್ತಾರೆ. ಇಲ್ಲೇ ನೋಡಿ ಹೇಗೆ ಇರಬೇಕು. ಸರ್ವೈರಲಕ್ಷಿತ ಶೀಘ್ರಂ ಲಜ್ಜಿತ ಅಂತರ್ಗೃಹೇ ವಸೇತ ಏಕಾಂಬರಾವೃತಾದೀನ ಸ್ನಾನಾಲಂಕಾರ ವರ್ಜಿತ. ಕೆಲವು ಅದೇ ಬಂದ ಮಾತುಗಳಲ್ಲೇ ಬಂದಿವೆ, ಆದರೆ ಸ್ವಲ್ಪ ವಿಶೇಷಗಳು ಇಲ್ಲಿ ಹೇಳ್ತಾರೆ. ಸರ್ವೈ ಅಲಕ್ಷಿತ, ಯಾರೂ ಅವಳನ್ನು ನೋಡಬಾರದಂತೆ, ಯಾರೂ ಅವಳನ್ನು ನೋಡಬಾರ್ದು. ಯಾಕೆ? ಇದೇ ಕಾರಣಕ್ಕಾಗಿ, ಪಾಪ ದೋಷ ಇದೆ, ಆ ದೋಷ ಬರ್ತದೆ ಅಂತ ಅನ್ನೋದಕ್ಕಾಗಿ ಯಾರು ಸರ್ವಥಾ ನೋಡಬಾರದು. ಹೀಗಾಗಿ ಏಕಾಂತ ಗ್ರಹದಲ್ಲಿ, ಅದಕ್ಕಾಗಿ ಪ್ರತ್ಯೇಕ ಮನೆಗಳೇ ಇರ್ತಾ ಇದ್ವು ಅಂತ ಹೇಳ್ತಾರೆ. ಮನೆಯಲ್ಲಿ ಒಂದು ಕೋಣೆ ಪ್ರತ್ಯೇಕ ಅಲ್ಲ, ಮನೆ ಬಿಟ್ಟು ಪ್ರತ್ಯೇಕವೇ ಮನೆಗಳಿರ್ತಾ ಇದ್ವಂತೆ.
3 ದಿವಸ ಕೂಡೋದಕ್ಕಾಗಿ. ಇಲ್ಲೇ ಮುಂದೆ ನಮಗೆ ಸೂಚನೆ ಮಾಡ್ತಾರೆ ಅನ್ನೋದಕ್ಕಾಗಿ 3 ದಿವಸ ಮತ್ತೆ ಯಾರಿಗೂ ಕಾಣಿಸದೆ ಪ್ರತ್ಯೇಕವಾಗಿ ಹೇಗೆ ಮೌನಿನಿ ಮಾತಾಡಬಾರ್ದು ಯಾರ ಜೊತೆಗೆ, ಅಧೋಮುಖಿ ತಲೆ ತೆಳಗೆ ಹಾಕ್ಕೊಂಡಿರಬೇಕು, ಚಕ್ಷುಷ್ಪಾಣಿ ಪದ್ಭಿರಚಂಚಲ ಕೈಕಾಲುಗಳು ಅಲ್ಲಾಡಿಸ್ಬಾರ್ದಂತೆ. ಏನು ವಿಚಿತ್ರವಾದ ನಿಯಮಗಳಿವೆ. ಅಶ್ನೀಯಾತ್ ಕೇವಲಂ ಭಕ್ತಂ ನಕ್ತಂ ಮೃಣ್ಮಯ ಭಾಜನೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ರು. ರಜಸ್ವಲಾಚ ಯಾನಾರಿ ಪಶ್ಯತ್ಯನ್ಯಾಂ ರಜಸ್ವಲ. ನೋಡ್ರಿ ಇವು ಹೇಗಿವೆ ನೋಡಿ. ಮುಂದಿನದ್ದು ನಿಜವಾಗಿ ಗಾಬರಿ ಆಗ್ತದೆ, ಆದರೆ ಏನು ಗಾಬರಿ ಆಗೋದು ಬೇಡ. ಯಾಕೆಂದರೆ ಇವೆಲ್ಲ ನಮಗೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಅನ್ನೋದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಮತ್ತೆ ವಿಶೇಷವಾಗಿ ನಾವು ಮಾಡೋ ತಪ್ಪಂತೂ ಇದ್ದೇ ಇದೆ. ಭಗವಂತನಿಗೆ ಪ್ರಾರ್ಥನೆ ಮಾಡಿಬಿಟ್ರೆ ನಾವು ಮಾಡುವ ಧರ್ಮಗಳಿಂದ ಕ್ಷಮೆ ಮಾಡಲಿಕ್ಕೆ ದೇವರಿದ್ದಾನೆ. ಸಣ್ಣ ಪುಟ್ಟ ಅನರ್ಥಗಳದರಿಂದ ಆಗೇ ಆಗ್ತದೆ. ಅದಕ್ಕೆ ನಾವು ಸಿದ್ಧರಾಗಲೇಬೇಕು. ಯಾವುದೇ ಪಾಪ ಇರಲಿ, ಬರೀ ಸ್ತ್ರೀಯರು ಅಂತ ಅಲ್ಲ, ಪುರುಷರಿಗೂ ಅನೇಕ ನಿಯಮಗಳಲ್ಲ. ಆ ನಿಯಮಗಳನ್ನು ತಪ್ಪಿದರೆ ಅವರಿಗೂ ಅದರಿಂದ ಅನರ್ಥವಾಗಲೇಬೇಕು, ಅದರ ಅನುಭವಿಸಲೇಬೇಕು. ರಜಸ್ವಲಾಚಯಾನಾರಿ ಪಶ್ಯತ್ಯನ್ಯಾಂ ರಜಸ್ವಲ. ಹೇಗೆ ನೋಡಿದ್ದು ವಿಚಿತ್ರವಾದ ನಿಯಮ. ಒಬ್ಬ ರಜಸ್ವಲ ಸ್ತ್ರೀ ಇನ್ನೊಬ್ಬ ರಜಸ್ವಲ ಸ್ತ್ರೀಯನ್ನು ನೋಡಬಾರದಂತೆ, ಬೇರೆ ಯಾರನ್ನೋ ಅಲ್ಲ. ಪಶ್ಯತ್ಯನ್ಯಾಂ ರಜಸ್ವಲಾಂ ಸಂಭಾಷ್ಯತೆ ಚ ಯಾನ್ಯೋನ್ಯಂ ಶೇತೇವಾ ಮಲವಾಸಸ. ಸಂಭಾಷಣೆ ಮಾಡೋದಾಗಲಿ ಮಲಗಿಕೊಳ್ಳೋದಾಗಲಿ. ರಜಸ್ವಲ ಬಹಿರ್ದೇಶೇ ಸಂಚರಂತ್ಯನ್ಯಮೀಕ್ಷತೆ. ಹೊರಗೆ ಸಂಚಾರ ಮಾಡಿದರೆ, ಹೊರಗಿರುವ ಶುದ್ಧರಾದ ವ್ಯಕ್ತಿಗಳನ್ನು ನೋಡಿದರೆ, ಯಾಕುರ್ಯಾತ್ ಗೃಹ ಕಾರ್ಯಂತು ಮನೆ ಕೆಲಸ ಯಾರು ಮಾಡ್ತಾರೆ, ಯಾರಜ್ಜುಂ ಕುರುತೆ. ಹಿಂದಕ್ಕೆಲ್ಲ ಹೆಣೆಯೋ ಪ್ರಸಂಗ ಇರ್ತಾ ಇತ್ತು. ಹಗ್ಗಗಳನ್ನು ಹೆಣೆಯೋದು, ಇದೇನು ಮೈಲಿಗೆ ಏನಿರೋದಿಲ್ಲ ಅಲ್ಲ, ನಾರಿಂದಿದು ಅಂತೇಳಿ ಹಗ್ಗವನ್ನು ಹೆಣೆಯೋದು. ನಕುರ್ಯಾತ್ ಸಾರ್ಥವಾನಾರಿ ಗ್ರಹಗಳ ಈಕ್ಷಣೆ ಮಾಡೋದು. ರಾತ್ರಿ ಕಾಲದಲ್ಲಿ ಬಂದು ಎಲ್ಲೆಲ್ಲಿ ಯಾವ ಗ್ರಹ ಇದೆ, ಯಾವ್ಯಾವ ನಕ್ಷತ್ರಗಳಿವೆ ಸರ್ವಥಾ ನೋಡಬಾರದು. ನಖಾನಾಂ ಕ್ರಂತನಂ ರಜ್ಜು ತಾಲಪತ್ರಾದಿ ಬಂಧನಂ, ಪತ್ರಾವಳಿಗಳನ್ನು ಹಚ್ಚೋದು ಇತ್ಯಾದಿಗಳನ್ನು ಮಾಡೋದು. ಅಗ್ನಿಯನ್ನು ಸ್ಪರ್ಶ ಮಾಡೋದು. ವರ್ಜಯೆಚ್ಚ ನಮಸ್ಕಾರಂ ದೇವತಾನಂ, ದೇವತೆಗಳಿಗೆ ನಮಸ್ಕಾರವನ್ನು ಮಾಡೋದು. ಯಾವುದನ್ನು ಮಾಡಬಾರದು ಅಂತ ನಿಷೇಧವನ್ನು ಮಾಡ್ತಾರೆ. ಆರ್ತವಾಭಿಪ್ಲುತೌ ನಾರ್ಯವು ಸಂಭಾಷೇತೆ ಮಿಥೋ ಯದಿ. ಬೃಹಸ್ಪತಿಗಳು ಹೇಳ್ತಾರೆ, ದೇವತೆಗಳು ಗುರುಗಳು ಬೃಹಸ್ಪತಿಗಳಂತಾರೆ, ಪರಸ್ಪರ ರಜಸ್ವಲ ಸ್ತ್ರೀಯರು ಪರಸ್ಪರವಾಗಿ ಮಾತಾಡಿದರೆ ಏನು ಅವರಿಗೆ ಪ್ರಾಯಶ್ಚಿತ್ತ ಅಂದರೆ, ಯಾವಾಗ ಮಾತಾಡ್ತಾರಲ್ಲ ಆವತ್ತಿನಿಂದ ಉಪವಾಸ ಅಂತ ಅವರಿಗೆ. ಉಪವಾಸಂ ತಯೋರಾಹು ಅಶುದ್ಧವು ಶುದ್ಧಿ ಕಾರಣಂ. ಮಾತಾಡೋದರಿಂದ ಪರಸ್ಪರ ಮತ್ತಿಷ್ಟು ಅಶುದ್ಧಿಯಂತೆ. ಆದರೆ ರಜಸ್ವಲೆಯಾದಾಗ ಒಂತರಹದ ಆಶೌಚ ಇದ್ದೇ ಇರ್ತದೆ. ಮಾತಾಡೋದ್ರಿಂದ ಆ ಆಶೌಚ ವಿರುದ್ಧವಾಗ್ತದಂತೆ, ಮತ್ತಿಷ್ಟು ಹೆಚ್ಚು ಆಶೌಚ ಅವರಿಗೆ ಬಂದ್ಬಿಡ್ತದಂತೆ. ಆ ಹೆಚ್ಚಿನ ಆಶೌಚ ಕಳೆದುಕೊಳ್ಳಬೇಕಾದ್ರೆ, ಮೈಲಿಗೆ ಕಳೆದುಕೊಳ್ಬೇಕಾದ್ರೆ ಉಪವಾಸವನ್ನು ಮಾಡಬೇಕು ಅಂತ ಬೃಹಸ್ಪತಿಗಳು ತಿಳಿಸ್ತಾರೆ. ಪರಸ್ಪರ ಮುಟ್ಟಬಾರದು, ಮಾತೇ ಆಡಬಾರದು ಅಂತ ಮೇಲೆ ಮುಟ್ಟಬಾರದು ಅಂತ ಅನ್ನೋದು ಕೈಮುತ್ಯ ಸಿದ್ಧ. ಆರ್ತವಾ ವಿಪ್ಲುತಾನಾರಿ ಸಾರ್ತವಾಂ ಯದಿ ಸಂಸ್ಪೃಶೇತ ಅಸ್ನಾನ ಕಾಲಾನ್ನಾಶ್ನೀಯಾತ್ ಭುಕ್ತ್ವಾ ಚಾಂದ್ರಾಯಣಂ ಚರೇತ. ನೋಡ್ರಿ, ಮಾತಾಡಿದರೆ ಬರೀ ಉಪವಾಸ, ಮುಟ್ಟಿದರೆ ಯಾವಾಗ ಮುಟ್ಟಿದ್ದೇವೆ ಅದರ ನಂತರ ಪೂರ್ಣ ಉಪವಾಸ. ಶುದ್ಧಳಾದ ಮೇಲೆ 4ನೇ 5ನೇ ದಿವಸದಿಂದ ಚಾಂದ್ರಾಯಣ ವ್ರತ ಪೂರ್ಣವಾಗಿ. ಇದು ಯಾವಾಗ ಅಂತಂದರೆ ಅಜ್ಞಾತವಾಗಿ ಮಾಡಿದಾಗ ಅಂತ ಹೇಳ್ತಾರೆ. ಅಜ್ಞಾತವಾಗಿ ಮಾಡಿದಾಗ ಗೋವಿಂದ ಏನಾಗ್ತದೆ ಗೊತ್ತಿಲ್ಲ. ಬ್ರಾಹ್ಮಣೀ ಚೈವ ಶೂದ್ರಾಚ ಸ್ಪೃಷ್ಟ್ವಾನ್ಯೋನ್ಯಂ ರಜಸ್ವಲೆ ಕೃಚ್ಛ್ರೇಣ ಶುದ್ಧತೆ ವಿಪ್ರಾ ಶೂದ್ರಾದಾನೇನ ಶುದ್ಧತಿ. ಬ್ರಾಹ್ಮಣಿ ಮತ್ತು ಶೂದ್ರ ಸ್ತ್ರೀ, ಬ್ರಾಹ್ಮಣಿ ಮತ್ತು ಶೂದ್ರ ಸ್ತ್ರೀ ಇಬ್ಬರೂ ರಜಸ್ವಲೆಯರಾಗಿದ್ದಾರೆ. ಅವರು ಪರಸ್ಪರ ಅನ್ಯೋನ್ಯವಾಗಿ ಸ್ಪರ್ಶ ಮಾಡಿದ್ದಾರೆ. ಸ್ಪೃಷ್ಟ್ವ ಅನ್ಯೋನ್ಯಂ ರಜಸ್ವಲೆ ಕೃಚ್ಛ್ರೇಣ ಶುದ್ಧತೆ ವಿಪ್ರ. ಬ್ರಾಹ್ಮಣ ಸ್ತ್ರೀ ಏನಿದ್ದಾಳಲ್ಲ, ಉಪವಾಸ ಅಂತೂ ಎಲ್ಲದಕ್ಕೆ ಅದು ಅನುವರ್ತನೆ ಆಗ್ತಾನೆ ಬರ್ತದೆ. ಉಪವಾಸ ಮಾಡಬೇಕು. ಸ್ನಾನ ಆದಮೇಲೆ 5ನೇ ದಿವಸದಿಂದ ಕೃಚ್ಛ್ರ ವ್ರತವನ್ನು ಮಾಡಬೇಕು ಬ್ರಾಹ್ಮಣ ಸ್ತ್ರೀ. ಶೂದ್ರ ಸ್ತ್ರೀಗೆ ಅಷ್ಟು ಪಾಪ ಇಲ್ಲ ಅವಳಿಗೆ. ಅವಳೇನು ಅಂದರೆ ಉಪವಾಸವನ್ನು ಮಾಡೋದು, ಅದಾದಮೇಲೆ ದಾನ ಮಾಡಿದರೆ ಸಾಕು, ಅವಳಿಗೆ ಶುದ್ಧಿಯಾಗಿಬಿಡ್ತದೆ ಅಂತ ಇದು ಶೂದ್ರ ಸ್ತ್ರೀಯರಿಗೆ ಪ್ರಾಯಶ್ಚಿತ್ತ ಅಂತ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಮಕ್ಕಳ ಪ್ರಸಂಗ ಬಂದರೆ ಬೇಡ ಅಂತಂತೀರ, ಕೇಳೋದೆಲ್ಲ ಅಲ್ಲ, ನಿಮಗೆಲ್ಲ ಗೊತ್ತಿದೆ ಏನು ಅಂತ ಗೊತ್ತಿತ್ತು ಮಾಡ್ತೇವೆ. ಆದರೆ ಶಾಸ್ತ್ರದ ಆಧಾರಗಳು ಮಾತ್ರ ಇವಷ್ಟೇ. ಪ್ರಾಕ್ಚೂಡಾಕರಣಾತ್ ಬಾಲಃ. ಬಾಲಕ ಯಾವಾಗ, ಬಾಲಕ ಶಿಶು ಕುಮಾರ 3 ಅವಸ್ಥೆಗಳಿರ್ತದೆ. ಬಾಲ ಯಾವಾಗ, ಶಿಶು ಯಾವಾಗ, ಕುಮಾರ ಯಾವಾಗ. ಚೂಡಾಕರಣವಾಗೋದಕ್ಕಿಂತಲೂ ಪೂರ್ವದಲ್ಲಿ, ಚೌಲವಾಗೋದಕ್ಕಿಂತಲೂ ಪೂರ್ವದಲ್ಲಿ ಅವನನ್ನು ಬಾಲ ಅಂತ, ಅವನನ್ನು ಬಾಲಕ ಅಂತ ಗ್ರಹಣ ಮಾಡೋದು. 1 ವರ್ಷಕ್ಕೆ ಚೌಲ ಅಂತ ಹೇಳಿದ್ದಾರೆ. ಆ ಚೌಲಕ್ಕಿಂತಲೂ ಪೂರ್ವದಲ್ಲಿ ಅವನು ಮತ್ತೆ ಬಾಲಕ. ಅನ್ನಪ್ರಾಶನವಾದ ಮೇಲೆ 3 ತಿಂಗಳಿನಿಂದ ಪ್ರಾರಂಭ ಅಂತ ಹೇಳಿದ್ದಾರೆ.
ಅಂದರೆ ಈ ಪ್ರಥಮಕೇಶ ಖಂಡನ 3ನೇ ವರ್ಷದಲ್ಲಿ ಮಾಡೋದು ಚೂಡಾಕರ್ಮ, ಅದು ಸಂಸ್ಕಾರ, ಅದು ಚೌಲ ಕರ್ಮ ಅಂತ ಅನ್ನೋದು. ಅದು ಇವತ್ತು ನಾವು ಉಪನಯನದ ಜೊತೆಗೆ ಮಾಡಿಬಿಡ್ತಾ ಇದ್ದೇವೆ, ಪ್ರತ್ಯೇಕವಾಗಿ ಮಾಡೋದಿಲ್ಲ ಅದು ಈಗಿನ ಸಂದರ್ಭದಲ್ಲಿ. ಆದರೂ ಅನೇಕ ಜನ ಹೊಸದಾಗಿ ಪ್ರತ್ಯೇಕವಾಗಿ ಮಾಡ್ತಾನೂ ಇದ್ದಾರೆ, ಒಳ್ಳೆಯದೇ ಅದು. ಚೌಲಕರ್ಮ ಅಂತಂದರೆ ಅದು ನಿಜವಾಗಿ ಶಿಖೆಯನ್ನು ಬಿಡೋದದು ಚೌಲಕರ್ಮ. ಇದು ಮೊದಲಿಗೇನು ಮಾಡೋದಿದೆಯಲ್ಲ, ಅನ್ನಪ್ರಾಶನಕ್ಕಿಂತಲೂ ಪೂರ್ವದಲ್ಲಿ ಆ ಹೊಟ್ಟೆಯಲ್ಲಿದ್ದ ಕೂದಲು ಹೋಗೋದು, ತೆಗೆಯೋದು ಅಂತ. ಆ ಕೂದಲು ಇರಬಾರದು ಅಂತ ಹೇಳಿದ್ದಾರೆ. ಅನ್ನೋದಕ್ಕಾಗಿ ಆದಷ್ಟು ಶೀಘ್ರವಾಗಿ ಅದನ್ನು ತೆಗಿಬೇಕು, ಕೂದಲನ್ನು ತೆಗಿಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಅದೇನಿದೆಯಲ್ಲ 3 ತಿಂಗಳು ಅಥವಾ ಮುಂದೆ ಯಾವಾಗ ಮಾಡ್ತಾರೆ ಪ್ರಥಮಕೇಶ ಖಂಡನವಾಗೋದಕ್ಕಿಂತಲೂ ಪೂರ್ವದಲ್ಲಿ ಅವನು ಬಾಲಕ ಅಂತ ಅವರನ್ನು ಕರೆದಿದ್ದಾರೆ. ಅನ್ನಪ್ರಾಶನವಾಗೋದಕ್ಕಿಂತಲೂ ಪೂರ್ವದಲ್ಲಿ ಅವನು ಶಿಶುವಾವಸ್ಥೆಯವನು. ಕುಮಾರಗಸ್ತು ವಿಜ್ಞೇಯ ಯಾವನ್ ಮೌಂಚಿ ನಿಬಂಧನಂ. ಅನ್ನಪ್ರಾಶನವಾದ ಮೇಲಿನಿಂದ ಅವನಿಗೆ ಉಪನಯನವಾಗುವ ತನಕ ಅವನನ್ನು ಕುಮಾರಕ ಅಂತ ಅವನನ್ನು ವ್ಯವಹಾರ ಮಾಡ್ತಾರೆ. ಆ ಅವಸ್ಥೆ 3 ಅವಸ್ಥೆಗಳಿವೆ. ಶಿಶುವಾದವನು ಅಂದರೆ ಯಾರು? ಪ್ರಥಮಕೇಶ ಖಂಡನವಾಗೋದಕ್ಕಿಂತಲೂ ಪೂರ್ವದ ಅವಸ್ಥೆಯಲ್ಲಿ ಯಾವನಿದ್ದಾನಲ್ಲ, ಅವನೇನಾದರೂ ರಜಸ್ವಲ ಸ್ತ್ರೀಯರನ್ನು ಮುಟ್ಟಿದರೆ ಅಭ್ಯುಕ್ಷಣಂ ಪ್ರೋಕ್ತಂ. ತೀರ್ಥ ಮತ್ತು ತುಳಸಿ ಜಲ, ಮೃತ್ತಿಕಾ ಜಲ ಇವುಗಳನ್ನು ಪ್ರೋಕ್ಷಣೆ ಮಾಡಿದರೆ ಅವನು ಶುದ್ಧನಾಗಿ ಬಿಡ್ತಾನೆ. ಈಚೆ ಕರ್ಕೊಳ್ಬೋದು, ಬಟ್ಟೆ ಇರಬಾರದು. ಮತ್ತೆ ಪ್ರೋಕ್ಷಣೆ ಮಾಡಿದ ಕೂಡಲೇ ಶುದ್ಧ ಆಗ್ತಾನೆ ಅಂತ ಅಲ್ಲ, ವಸ್ತ್ರವನ್ನು ತೆಗೆದು ಮತ್ತೆ ಅವನಿಗೆ ತೀರ್ಥ ಮತ್ತು ಇವುಗಳನ್ನು ಪ್ರೋಕ್ಷಣೆ ಮಾಡೋದರಿಂದ ಅವನು ಶುದ್ಧನಾಗಿ ಬಿಡ್ತಾನೆ. ಅವನಿಗೆ ಸ್ನಾನ ಪ್ರತ್ಯೇಕವಾಗಿ ಬೇಕಾಗಿಲ್ಲ. ಶಿಶೋಹ ಅಭ್ಯುಕ್ಷಣಂ ಪ್ರೋಕ್ತಂ. ಯಾವನು ಬಾಲಕನಿದ್ದಾನಲ್ಲ, ಅನ್ನಪ್ರಾಶನ, ಯಾವನು ಬಾಲಕನಿದ್ದಾನಲ್ಲ ಆ ಬಾಲಕನಿಗೆ 2 ಪ್ರೋಕ್ಷಣೆ ಮಾಡಿ ಅವನ ಕಡೆಯಿಂದ ಆಚಮನ ಮಾಡಿಸ್ಬೇಕಂತೆ. ಏನು ಆಚಮನ? ನಿಜವಾಗಿ ಅದರ ಪರಿಕಲ್ಪನೆಯೇ ನಮಗೆ ಇಲ್ಲ. ನೀರು ಕುಡಿಯೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ನಾವು ಅಷ್ಟೇ. ಆಚಮನ ಅಂದರೆ ಅಲ್ಲ, ಶುದ್ಧಿಗೆ ಕಾರಣ ಅದು ಆಚಮನ. ಅದು ಆ ಕೇಶವಾದಿ ನಾಮಗಳಿಂದ ಯಾರಿಗೆ ಪ್ರಣವದಲ್ಲಿ ಅಧಿಕಾರ ಇಲ್ಲ, ಕೇಶವಾಯ ನಮಃ, ನಮ್ಮ ನಾರಾಯಣಾಯ ನಮಃ, ಮಾಧವಾಯ ನಮಃ, ಮುಗದೇ ಹೋಯ್ತು. ಆಚಮನ ಮಾಡಬೇಕಂತೆ. ಪ್ರೋಕ್ಷಣೆ ಮಾಡಿ ಆಚಮನ ಮಾಡಿದಾಗ ಬಾಲಕ ಶುದ್ಧನಾಗ್ತಾನೆ ಅಂತ ಹೇಳ್ತಾರೆ. ಬಾಲಸ್ಯಾಚಮನಂ ತಥಾ ರಜಸ್ವಲಾದಿ ಸಂಸ್ಪರ್ಶೆ ಸ್ನಾನಮೇವ ಕುಮಾರಕ್ಕೆ. ಅವನು ಕುಮಾರ ಇದ್ದಾನಲ್ಲ, ಅನ್ನಪ್ರಾಶನವಾದ ಮೇಲೆ ಉಪನಯನವಾಗುವ ತನಕ ಅವನೇದಾದರೂ ಮುಟ್ಟಿಬಿಟ್ರೆ ಸ್ನಾನಮೇವ, ಬೇರೆ ಆಪ್ಷನ್ ಇಲ್ವೇ ಇಲ್ಲ. ಏವ ಅಂತ ಅಂದ್ಬಿಟ್ಟಿದ್ದಾರೆ ಅಲ್ಲಿ. ಅದೇ ನಾವು ಮಾಡ್ಕೊಂಡ್ಬಿಟ್ಟಿದ್ದೇವೆ ಇವತ್ತೆಲ್ಲ ಆ ಪ್ರತ್ಯೇಕವಾದ ಸಿಂಧುಗಳನ್ನು. ಇಲ್ಲಿ ಅಂತೂ ಸ್ನಾನನೇ ಮಾಡಿಸ್ಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಪ್ರಾಯಶ್ಚಿತ್ತೇಂದು ಶೇಖರ ಅಂತ. ನಿಜವಾಗಿ ಇವೆಲ್ಲ ಎಷ್ಟು ಅದ್ಭುತವಾದ ಗ್ರಂಥಗಳಿವೆ ಅಂತ ಅಂದರೆ ಓದ್ತಾ ಇರಬೇಕಾದರೆ ಖೇದ ಆಗ್ತದೆ. ಆದರೆ ವಾಸ್ತವಿಕವಾಗಿ ನಮ್ಮನ್ನು ನಾವು ಆತ್ಮಾವಲೋಕನ ಅಂತ ಅಂತಾರಲ್ಲ, ಆ ಆತ್ಮಾವಲೋಕನ ಮಾಡೋ ಯೋಗ್ಯತೆ ಏನಾದರೂ ನಮಗೆ ಬಂದು ಬಿಟ್ಟಿದ್ರೆ ಈ ಗ್ರಂಥಗಳನ್ನೆಲ್ಲ ಓದ್ತಾ ಇರಬೇಕಾದ್ರೆ ಒಂದು ದೃಷ್ಟಿಯಲ್ಲಿ ಸಂತೋಷವೂ ಆಗ್ತದೆ. ಯಾಕೆ ಅಂದರೆ ಪ್ರಾಯಶ್ಚಿತ್ತ ಇದೆಯಲ್ಲಪ್ಪ, ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಆ ತಪ್ಪಿನಿಂದ ನಾನು ದೂರವಾದೆ ಅಂತ ಅನ್ನೋ ಭಾವನೆ ನಮಗೆಲ್ಲ ಬರ್ತದೆ. ಹಾಗೆ ಪ್ರಾಯಶ್ಚಿತ್ತ ಎಂದು ಶೇಖರ ಏನೇನು ತಪ್ಪು ಮಾಡಿದರೆ ಏನೇನು ಪ್ರಾಯಶ್ಚಿತ್ತ, ಬರೀ ಇದರ ಬಗ್ಗೆನೇ ವಿಚಾರ ಅಲ್ಲಿ ಪ್ರಾಯಶ್ಚಿತ್ತ ಎಂದು ಶೇಖರದಲ್ಲಿ. ಏನೇನು ತಪ್ಪು ಮಾಡಿದರೆ ಏನೇನು ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದಾರೆ ಅಲ್ಲಿ ಒಂದು ಹೇಳ್ತಾರೆ, ಅಜ್ಞಾನತಃ ಸಕೃತ ಚಂಡಾಲ ರಜಸ್ವಲ ಪತಿತಾದ್ಯುಚ್ಛಿಷ್ಟ ಭೋಜನೆ ಚಾಂದ್ರಂ. ಅದೇನು ಮೊಟ್ಟ ಮೊದಲಿಗೆ ಹೇಳಿಬಿಟ್ಟಿದ್ದಾರೆ. ಅಜ್ಞಾನತಃ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದೆ 1 ಬಾರಿ ಸ್ವೀಕಾರ ಮಾಡಿದರೆ ಮೇಲಿನ ಮೇಲೆ ಅಲ್ಲೇ ಮತ್ತೆ ಪ್ರಾಯಶ್ಚಿತ್ತ ಒಟ್ಟಾರೆ 100 ಸಲ ತೆಗೆದುಕೊಂಡು ಒಂದು ಪ್ರಾಯಶ್ಚಿತ್ತ ಮಾಡ್ತೇನೆ ಅಂದರೆ ಅಲ್ಲ. ಸಕೃತ್ ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತ, ಅಸಕೃತ್ ಪಾಪಕ್ಕೆ ಬೇರೆ ತರಹದ ಪ್ರಾಯಶ್ಚಿತ್ತವನ್ನು ಹೇಳಿರ್ತಾರೆ. ಯಾವಾಗಲೂ ಹೀಗೇನೆ ಮಾಡ್ತಾ ಇರ್ತಾರೆ ಅಂತಂದರೆ ಅವರಿಗೆ ಮತ್ತೆ ಬೇರೆ ಪ್ರಾಯಶ್ಚಿತ್ತವನ್ನೇ ಹೇಳಿರ್ತಾರೆ. ಇಲ್ಲಿ ಸಕೃತ, ಅಜ್ಞಾನತಃ ಸಕೃತ, ತಿಳಿಯದೆ 1 ಬಾರಿ ಮಾತ್ರ ಈ ತಪ್ಪನ್ನು ಮಾಡಿದರೆ. ಏನು ತಪ್ಪು? ಚಾಂಡಾಲ, ರಜಸ್ವಲ ಮತ್ತು ಪತಿತ ಈ 3 ಜನರ ಉಚ್ಛಿಷ್ಟವನ್ನು ಭೋಜನೆ ಮಾಡಿದರೆ, ಈ 3 ಜನರ ಉಚ್ಛಿಷ್ಟವನ್ನು ಭೋಜನೆ ಮಾಡಿದರೆ ಚಾಂದ್ರಂ, ಚಾಂದ್ರಾಯಣ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ಏನದು ಉಚ್ಛಿಷ್ಟ ಅಂದರೆ ಏನು? ಎಂಜಲು ಅಂತ ಅರ್ಥ ಅಲ್ಲ. ಎಂಜಲು ಅಂದರೆ ಅದೇ ಪಾತ್ರೆಯಲ್ಲಿದ್ದದ್ದು ಅಂತ ಅಲ್ಲ, ಸ್ಪಷ್ಟಪಡಿಸ್ತಾರೆ. ತದ್ಭೋಜನಾನಂತರಂ ಪಾಕಪಾತ್ರೆ ಅವಶಿಷ್ಟಮನ್ನಂ ತದುಚ್ಛಿಷ್ಟಂ. ಉಚ್ಛಿಷ್ಟ ಭೋಜನೆ ಮಾಡೋದು ಅಂದರೆ ಎಂಜಲ್ ತಿನ್ನೋದು ಅಂತ ಅಲ್ಲ. ಎಂಜಲ್ ತಿಂದರೆ ಮತ್ತಿಷ್ಟು ದೊಡ್ಡ ಪಾತಕ, ಮತ್ತಿಷ್ಟು ದೊಡ್ಡ ಪಾತಕ. ಅಜ್ಞಾನದಿಂದಾಗಿ ಚಂಡಾಲ, ರಜಸ್ವಲ ಸ್ತ್ರೀ, ಪತಿತ ಈ 3 ಜನರಿಗೆ ಬಡಿಸಿದ ಮೇಲೆ ಪಾತ್ರೆಯಲ್ಲಿ ಏನು ಉಳಿದಿರ್ತದಲ್ಲ, ಪಾತ್ರೆಯಲ್ಲಿ ಉಳಿದ ಅನ್ನವನ್ನು ತಿಂದ್ರೇನೆ ಅದೊಂದು ದೊಡ್ಡ ಪಾಪ. ಆ ಪಾಪದಿಂದ ದೂರವಾಗಬೇಕಾದ್ರೆ ಚಾಂದ್ರಾಯಣ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ.
ಜ್ಞಾನತಃ ತಿಳಿದು ನಾನು ತಿಂದೆ ಅಂತ ಅಂದರೆ ದ್ವಿಗುಣಂ, ಒಂದು ಚಾಂದ್ರಾಯಣ ಅಲ್ಲ 2 ಚಾಂದ್ರಾಯಣ, 3 ಸಲ 3, 4 ಸಲ 4 ಬೆಳಿತಾನೆ ಹೋಗ್ತದೆ ಅದು ಚಾಂದ್ರಾಯಣ ವ್ರತ ಅನ್ನೋದಕ್ಕಾಗಿ ಆ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಇಲ್ಲಿ ನಮಗೆ ತಿಳಿಸ್ತಾರೆ. ಭುಂಕ್ತೇರಜಸ್ವಲ ಶೇಷಂ ಶ್ರತ್ವಾ ವಾ ತದ್ವಚೋ ಯದಿ ಸ್ನಾತ್ವಾ ಉಪೋಷ್ಯ ಶುಚಿ. ಸ್ನಾನ ಮಾಡಿ ಚಾಂದ್ರಾಯಣ ವ್ರತವನ್ನು ಮಾಡಿ ಆಮೇಲೆ ಅವನು ಶುದ್ಧನಾಗ್ತಾನೆ. ಉಪೋಷ್ಯ ಅಂದರೆ ಬರೀ ಉಪವಾಸ ಅಲ್ಲ, ಚಾಂದ್ರಾಯಣ ವ್ರತ ರೂಪವಾದ ಉಪವಾಸವನ್ನು ಮಾಡಿದ ಮೇಲೆ ಅವನು ಶುದ್ಧನಾಗ್ತಾನೆ ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಇವೆಲ್ಲ 3 ದಿವಸದ ನಿಯಮಗಳು, 3 ದಿವಸಗಳಲ್ಲೇನೇ ಈ ನಿಯಮಗಳನ್ನು ಹೇಳಿದ್ದಾರೆ. ಇದು ಬರೀ ಬ್ರಾಹ್ಮಣರಿಗೆ ಮಾತ್ರ ಅಂತ ತಿಳಿದುಕೊಳ್ಳಬೇಡಿ. ದ್ವಿಜಸ್ತ್ರೀಣಾಮಯಂ ಧರ್ಮ ಪ್ರಾಯೋನ್ಯಾಸಾಮಪಿ ಇಷ್ಯತೆ. ಪ್ರಾಯ ಕೆಲವು ನಿಯಮಗಳನ್ನು ಬಿಟ್ಟರೆ ಅನ್ಯಾಸಾಮಪಿ ಇಷ್ಯತೆ, ಎಲ್ರಿಗೂ ಸಹ ಈ ನಿಯಮಗಳು ಅವಶ್ಯವಾಗಿ ಮತ್ತೆ ಸಂಬಂಧ ಪಡ್ತವೆ ಅಂತನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಅನ್ನೋದಕ್ಕಾಗಿಯೇ ಎಲ್ಲೋ ಒಂದು ಕಡೆಗೆ ನಾನು ಓದಿದ್ದೇನೆ, ಈ ಸ್ನಾನ ಮಾಡಿ ಮಡಿಯಿಂದ ಹೋಗ್ತಾ ಇರ್ತೇವೆ. ಮಡಿಯಿಂದ ಹೋಗ್ತಾ ಇರಬೇಕಾದ್ರೆ ಮಾರ್ಗದಲ್ಲಿ ಬೇಕಾದಷ್ಟು ಜನ ಇರ್ತಾರಲ್ಲ, ಚಂಡಾಲರು, ಪತಿತರು, ಬೇಕಾದಷ್ಟು ಜನ ಇರ್ತಾರೆ. ಅವರನ್ನು ನೋಡೋದ್ರಿಂದ ಮೈಲಿಗೆ ಆಗಿಬಿಡ್ತದೆ ಅನ್ನೋದಕ್ಕಾಗಿಯೇ ಒಂದು ಸಣ್ಣ ಜಲಪಾತ್ರೆ, ಸಣ್ಣದಾದ ಜಲಪಾತ್ರೆ, ಅದನ್ನು ಕೈಯಲ್ಲಿ ಇಟ್ಕೊಂಡ್ರೆ ನಿಜವಾಗಿ ನಾವು ನೋಡಬಾರದು, ಆದರೆ ಅವರು ನಮ್ಮನ್ನು ನೋಡಿದರೂ ಸಹ ನಮಗೆ ಮೈಲಿಗೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಪಾತ್ರೆಯಲ್ಲಿ ಸಣ್ಣದಾದ ಒಂದು ನೀರಿನ ಪಾತ್ರೆಯನ್ನು ಹಿಡ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕಾಗಿ ಹಿರಿಯರು ನೋಡಿ ಹೀಗೆ ಸುಮ್ಮನೆ ಮಡಿ ಉಟ್ಕೊಂಡು ಹೋಗೋದಿಲ್ಲ, ಶುದ್ಧವಾಗಿ ಮಡಿ ಉಟ್ಕೊಂಡು ಹೋಗೋದಿಲ್ಲ. ಕೈಯಲ್ಲೊಂದು ಪಾತ್ರೆ, ಸಣ್ಣ ಪಾತ್ರೆ, ಅದರಲ್ಲಿ ನೀರು ಇಟ್ಕೊಂಡು ಹೋಗ್ತಾರೆ. ಯಾಕೆಂದರೆ ಮೈಲಿಗೆ ಆಗೋದಿಲ್ಲ. ಜಲ ಇದ್ದರೆ ಏನು ನೀರಿಗೆ ಶಕ್ತಿ ಇದೆ ನೋಡ್ರಿ, ವಿಚಿತ್ರ. ಮೈಲಿಗೆ ಆಗದೇ ಇರುವ ಹಾಗೆ ಅದು ನೀರು ನೋಡಿಕೊಳ್ತದೆ. ಆ ಪಾತ್ರೆ, ಸಣ್ಣ ಪಾತ್ರಕ್ಕೆ ಆ ತರಹದ ಶಕ್ತಿ ಇದೆ ಅಂತ ಅನ್ನೋದನ್ನು ಹೇಳ್ತಾರೆ. ಆದರೆ ಇಷ್ಟೆಲ್ಲ ನಿಯಮಗಳನ್ನು ಹೇಳಿ ಹಾಗಾದರೆ ಯಾವ ನಿಯಮವೂ ನಮಗೆ ಸಂಬಂಧವಿಲ್ಲ, ಪ್ರತಿ ಬಾರಿ ಏಕಾದಶಿ ಬಂದರೆ ಒಳ್ಳೆಯದು, ಉಪವಾಸ ಯಾವುದು ಇರೋದಿಲ್ಲ ಅಂತ ಅಲ್ಲ. ಆದರೆ ಎಂಥ ಪ್ರಸಂಗ ಇದ್ದರೂ ಸಹ ಏಕಾದಶಿ ಉಪವಾಸ ಮಾತ್ರ ಕಡ್ಡಾಯ ಅಂತ ಅನ್ನೋದನ್ನು ತಿಳಿಸ್ತಾರೆ. ಸೂತಕೆ ಮೃತಕೆ ವಾಪಿ ಏಕಾದಶ್ಯಾಂ ನ ಭೋಜನಂ ಕುರ್ಯಾತ್ ರಜೋದರ್ಶನೇಪಿ ನಾರೀವಾಪಿ ನರೋಪಿ ವಾ. ವರಾಹ ಪುರಾಣದಲ್ಲಿ ಬಂದ ಮಾತು. ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ ಅವರಿಗೆ ಎಂಥ ಪ್ರಸಂಗನೇ ಬಂದಿರಲಿ ಏಕಾದಶಿ ಉಪವಾಸ ಮಾತ್ರ ಕಡ್ಡಾಯ, ಅದನ್ನು ಮಾತ್ರ ಸರ್ವಥಾ ಪರಿತ್ಯಾಗ ಮಾಡಲಿಕ್ಕಿಲ್ಲ ಅಂತನ್ನೋದನ್ನು ನಮಗೆ ಋಷಿಗಳು ಮುನಿಗಳು ತಿಳಿಸ್ತಾರೆ.